MBA ಹುಡುಗಂಗೆ ಬ್ಯಾಂಕ್ ಅಲ್ಲಿ DD ಚೆಕ್ ಫಿಲ್ ಮಾಡೋದು ಐಡಿಯಾ ಇಲ್ಲ. ಬೇರೆಯವ್ರ ಹತ್ರ ಕೇಳ್ತಾ ಇದ್ದಾನೆ, ಫಿನಾನ್ಸ್ ಮಾಡ್ತಾ ಇದೆ MBA ಅಲ್ಲಿ ಐಡಿಯಾ ಇಲ್ವಾ ಅಂದ್ರೆ ಗೊತ್ತಿಲ್ಲ ಸರ್ ಇದು ಅಂತ. ಅಂಡ್ ಚಿಕ್ಕ ವಯಸ್ಸಲ್ಲಿ ಅಪ್ಪನ್ ಕೇಳಿ ಸಂಬಳ ಎಷ್ಟು ಅಂತ ಕೇಳಿದ್ರೆ ನಿನಗೆ ಯಾಕೆ ಬೇಕು, ನಿಂಗೆ ಸಂಬಂಧ ಇಲ್ಲ. ಇನ್ ಮಕ್ಕಳು ಯಾವಾಗ ಕಲಿತಾರೆ ಫಿನಾನ್ಷಿಯಲ್ ಎಜುಕೇಶನ್ ಅನ್ನೋದು ಮೇಜರ್ ಪ್ರಶ್ನೆ. PUC ಬಂದ್ಮೇಲೆ ಮಕ್ಕಳಿಗೆ ಒಂದು ದುಡ್ಡನ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ತಂದೆ ತಾಯಿ ಹೇಳ್ಕೊಟ್ರೆ 10,000ದಲ್ಲಿ ಈ ತರ ಜೀವನ ಮಾಡ್ಬೋದು, ಲಕ್ಷದಲ್ಲಿ ಈ ತರ ಮಾಡ್ಬೋದು, ಅದನ್ನೆಲ್ಲ ಸ್ವಲ್ಪ ಅವ್ರ ಫ್ಯೂಚರ್ ಅಲ್ಲಿ ಎಡಬೋದು ಕಡಿಮೆ ಆಗುತ್ತೆ. ಸ್ಕೂಲ್ ಲೆವೆಲ್ ದೇ ಆರ್ ಇಂಪ್ಲಿಮೆಂಟಿಂಗ್ ಫಿನಾನ್ಷಿಯಲ್ ಎಜುಕೇಶನ್ ಸಿಲೆಬಸ್ ಮಾಡಿದ್ದಾರೆ. ಮಕ್ಕಳಿಗೆ 6 to 10 ಸ್ಟ್ಯಾಂಡರ್ಡ್ಗೆ ಸ್ಮಾರ್ಟ್ ಮನಿ ಪ್ರೋಗ್ರಾಮ್ ಅಂತ ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಕಾಲೇಜ್ ಲೆವೆಲ್ ಅಲ್ಲಿ ಎಲ್ಲಿ ಮೇಜರ್ಲಿ ಕಲಿಬೇಕು ಅಲ್ಲಿಲ್ಲ. ಕಾಲೇಜಲ್ಲಿ ಮ್ಯಾಂಡೇಟರಿ ಆಗಿ ಫಿನಾನ್ಸ್ ನ, ಸ್ಟಾಕ್ ಮಾರ್ಕೆಟ್ಸ್ ನ, ಕ್ಯಾಪಿಟಲ್ ಮಾರ್ಕೆಟ್ಸ್ ನ ಹೇಳ್ಕೊಡುವಂತ ವ್ಯವಸ್ಥೆ ಇದಾಗಬೇಕು. ಸ್ಟೂಡೆಂಟ್ಸ್ ಗಳಾಗ್ಲಿ ಎಲ್ಲ ಟ್ರೇಡರ್ಸ್ ಏನ್ ಬರ್ತಾರಲ್ಲ 10,000 ಎತ್ಕೊಂಡ್ ಬರ್ತಾರೆ, ಇವತ್ತು ನನಗೆ 2,000 ರೂಪಾಯಿ ಬಂದ್ರೆ ಸಾಕಪ್ಪ, ಈ ತರ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಬಟ್ ಯಾವ ತರ ಮೈಂಡ್ ಸೆಟ್ ಇಟ್ಕೊಂಡ್ರೆ ಒಳ್ಳೇದು. ಇಮೇಲ್ ಬಂತೊಂದು 1 ಕೋಟಿ, ತುಂಬಾ ದೊಡ್ಡವ್ರ ಮಗ, 1 ಕೋಟಿ ಇವತ್ತಿಗೆ 7 ಲಕ್ಷ ರೂಪಾಯಿ ಆಗಿದೆ. ಇವತ್ತಿಗೂ ನನಗೊಂದು ನಂಬಿಕೆ ಇದೆ ಆ 93 ಲಕ್ಷ ಅವ್ನು ರಿಕವರ್ ಮಾಡ್ತಾನೆ ಅನ್ನೋದು. ಅದು ಹೆಂಗ್ ಮಾಡ್ತೀಯ ಅಂದ್ರೆ ಆಗತ್ತೆ. ಈಗ ಟ್ರೇಡಿಂಗ್ ಕಾಲ್ಸ್ ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ, ಇವರು ಒಂದೇ ದಿನಕ್ಕೆ ಹಿಂಗ್ ಮಾಡಿದ್ರಂತೆ ಎಕ್ಸ್ಪೈರಿ, ಈ ರೀತಿ ಎಲ್ಲ ಮೈಂಡ್ ಸೆಟ್ ಇದ್ರೆ ಟ್ರೇಡಿಂಗ್ ಅಲ್ಲಿ ಯಾವತ್ತೂ ಏನು ಮಾಡೋಕ್ಕಾಗಲ್ಲ. ಒಂದು ನಾನು ಆನೆಸ್ಟ್ ಆಗಿ ಹೇಳೋದೇನಂದ್ರೆ ಆ ಟೈಮಲ್ಲಿ ಯಾರು ಎಜುಕೇಟ್ ಮಾಡೋರು ಇದೆಲ್ಲ ಇರಲಿಲ್ಲ. ಯೂಟ್ಯೂಬ್ ಅಲ್ಲಿ ಯಾವ್ದೋ 2 ಕೋರ್ಸ್ಗಳಿತ್ತು, 3 ಕೋರ್ಸ್ಗಳಿತ್ತು, ಹಿಂದಿಲಿತ್ತು, ಅರ್ಥನೂ ಆಗ್ತಿರ್ಲಿಲ್ಲ ಈ ರೀತಿ. ಬಟ್ ಇವಾಗ ಜೆನ್ಯೂನ್ಲಿ ಅಪ್ರಿಷಿಯೇಟ್ ಮಾಡೋದು ಸರ್, ಕನ್ನಡದವರಿಗೆ ನೀವು ಇಲ್ಲಿಂದ ರೀಚ್ ಮಾಡ್ತಾ ಇರೋದಿದೆಲ್ಲ ಅದು ಆಕ್ಚುಲಿ ಒಂದು ತುಂಬಾ ಒಳ್ಳೆ ಸಂಗತಿ. ಕಲಿಯೋ ಇದ್ರೆ ಎಕ್ಸ್ಪೈರಿ ಡೇ ದಿನ ಯಾಕೆ ಮಾಡ್ತಾರೆ ಅಂತಂದ್ರೆ ಅವ್ರು ಲೈವ್ ಟ್ರೇಡಿಂಗ್ ಮಾಡಿ ತೋರ್ಸಕ್ಕೆ. ಅಂಡ್ ಎಕ್ಸ್ಪೈರಿ ದಿನ ನಿಮಗೆ ಗೊತ್ತಿರಂಗೆ ಸ್ವಲ್ಪ ಮೂವ್ಮೆಂಟ್ ಒನ್ ಸೈಡ್ ಕೊಟ್ಟೆ ಕೊಡುತ್ತೆ. ಸೊ ಮಾಸ್ ಕ್ವಾಂಟಿಟೀಸ್ ನ ತಗೊಂಡು 10, 15, 20 ಪಾಯಿಂಟ್ಸ್ಗೆ ನೇಕೆಡ್ ಆಪ್ಷನ್ ಬೈಂಗ್ ಅಲ್ಲಿ ಎಕ್ಸಿಟ್ ಆಗ್ಬಿಡ್ತಾರೆ. ಅವತ್ತಿನ ದಿನ ನಮಗೆ ಅನ್ಸುತ್ತೆ, ಓ ಇವ್ರೇನಪ್ಪ 15, 20 ಲಕ್ಷ ಮಾಡಿದ್ರು ಅಂತ. ನಿಮ್ಗೆ ಲೈವ್ ಟ್ರೇಡ್ ಮಾಡಿ ತೋರಿಸ್ತಾ ಇದ್ದಾರೆ, P&L ತೋರಿಸ್ತಾ ಇದ್ದಾರೆ, P&L ಪ್ರಾಫಿಟ್ ತೋರಿಸ್ಬಿಟ್ಟು ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಹೈಲಿ ಅನ್ಎಥಿಕಲ್ ಆಸ್ ಪರ್ ಸೆಬಿ. ಸೊ ಅದರಿಂದ ತುಂಬಾ ಹುಷಾರಾಗಿರಿ. 2 to 3 days ಕ್ಲಾಸ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಏನ್ ತಿಪ್ಪುರ್ಲಾಗ ಹಾಕೋರು ಟ್ರೈನರ್ ಸಿಗಲ್ವಂತೆ. ಟ್ರೈನರೇ ನಿಮ್ ಕೈಗೆ ಸಿಗಲ್ಲ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅವರು ಸ್ಕ್ಯಾಮ್ ಅಂತಾನೆ ನೆನ್ಪಿಟ್ಕೊಳ್ಳಿ. ತುಂಬಾ ಡೇಂಜರಸ್ ಸ್ಕ್ಯಾಮ್ ಇದು. ವೆನ್ ಯು ಆರ್ ವೆರಿ ಸ್ಮಾಲ್ ಅಲ್ವಾ, ನಿಮ್ಗೆ ತಪ್ಪು ಮಾಡಕ್ಕೆ ಅವಕಾಶಗಳಿರುತ್ತೆ. ಅಂಡ್ ಆ ತಪ್ಪಿಗೆ ಕಾಸ್ಟ್ ಕಮ್ಮಿ. ನೀವು ಆ ಟೈಮಲ್ಲಿ ತಪ್ಪು ಮಾಡದೆ ಯಾರ್ದೋ ಅಡ್ವೈಸರ್ ಅವ್ರನ್ನ ಕೆಲವೊಬ್ರು ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಕರ್ಕೊಂಬಂದ್ರಿ ಅಂದ್ರೆ ಅವ್ರ ಮೇಲೆ ಕಂಪ್ನಿ ರನ್ ಮಾಡ್ತಾರೆ. ನಿಮಗೆ ತಪ್ಪು ಮಾಡಕ್ಕೆ ಅವಕಾಶಗಳಿರಲ್ಲ. ಅವ್ರು ಇಲ್ಲದೆ ಇದ್ದಾಗ ನಿಮ್ಮ ಕಂಪ್ನಿ ಡಿಸಿಷನ್ ಮಾಡಕ್ಕೆ ನಿಮಗೆ ಬರಲ್ಲ, ವಿಲ್ ಬಿ ಡನ್. ಇಂಡಿಯಾದಲ್ಲಿ ಫಿನ್ಟೆಕ್ ಏನಿದೆ ತುಂಬಾ ರೆಗ್ಯುಲೇಟೆಡ್. ಸೊ ನಮಗೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ಗೆ ಏನೊಂದು ತುಂಬಾ ದೊಡ್ಡ ಮೇಜರ್ ಡಿಫರೆನ್ಸ್ ಬರುತ್ತೆ ಅಂದ್ರೆ, ಒಂದು ಅಫ್ಕೋರ್ಸ್ ಕ್ಯಾಪಿಟಲ್, ಇನ್ನೊಂದು ಅವ್ರ ಹತ್ರ ಇರೋ ಸೈಕಾಲಜಿಕಲ್ ಮತ್ತೆ ಬಿಹೇವಿಯರಲ್ ಟೂಲ್ಸ್. ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಅ ಕ್ವಿಕ್ ರಿಚ್ ಸ್ಕೀಮ್ ಅಂತೂ ಅಲ್ಲ, ಇದು ಸ್ಕೀಮ್ ಅಲ್ಲ. ಸೊ ನೀವು ಅನ್ಕೊಂಡಿರೋ ತರ ಅಂತೂ ಅಲ್ವೇ ಅಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರೊಫೆಷನಲ್ ವೇ ಅಲ್ಲಿ ಯೋಚನೆ ಮಾಡಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. ಇವತ್ತು ದುಡ್ಡು ಮಾಡೋಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಭಿಷೇಕ್ ಭರದ್ವಾಜ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದೀವಿ. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಅನ್ನ ನೋಡಿದ್ದಾರೆ. ಸೊ ಅವರು ಒಂದು ಜರ್ನಿನ ಇಟ್ಕೊಂಡು ನಾವು ಡೆಫಿನೆಟ್ಲಿ ಒಂದು ಲರ್ನಿಂಗ್ ಅನ್ನ ಮಾಡ್ಬೋದು ಈ ದುಡ್ಡು ಮಾಡೋಣ ಕಾರ್ಯಕ್ರಮದಲ್ಲಿ. ಸೊ ಅವರ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಅಭಿಷೇಕ್. ನಮಸ್ಕಾರ ಸರ್. ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಟಚಲ್ಲಿದ್ದೆ. ನೀವು ತುಂಬ ಹೊಸ ಒಂದು ಏನೋ ಆವಿಷ್ಕಾರಗಳನ್ನು ಮಾಡಬೇಕು, ಈ ಫೀಲ್ಡಲ್ಲಿ ಏನೋ ಒಂದು ಕೊಡುಗೆ ಕೊಡಬೇಕು, ಎಕ್ಸ್ಪೆಷಲಿ ನಮ್ಮ ಕನ್ನಡಿಗರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಎಕ್ಸ್ಪೆಷಲಿ ಟ್ರೇಡಿಂಗ್ ರಿಲೇಟೆಡಲ್ಲಿ ಏನೋ ಒಂದು ಮಾಡಬೇಕಂತ ಹೊರಟಿದ್ರಿ. ಸೊ ಮತ್ತೆ ರೀಸೆಂಟ್ಲಿ ಕೇಳ್ಪಟ್ಟೆ ಒಂದು ಬುಕ್ಕನ್ನು ಬರೆದಿದ್ದೀನಿ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ನೀವು ಈ ಫೀಲ್ಡ್ಗೆ ಹೇಗೆ ಬಂದ್ರಿ, ಅದು ಹೇಗೆ ಸಾಧ್ಯ ಆಯಿತು, ಇವಾಗ ಯಾವ ಹಂತದಲ್ಲಿ ನಿಂತಿದ್ದೀರಾ? ನಮಸ್ಕಾರ, ನನ್ನ ಹೆಸರು ಅಭಿಷೇಕ್ ಭರದ್ವಾಜ್ ಅಂತ. ಸರ್ ತಾವು ಕೇಳ್ದಂಗೆ ಫೀಲ್ಡಿಗೆ ಹೆಂಗೆ ಬಂದ್ರಿ ಅಂದರೆ, ನಾನು ಕಾಲೇಜ್ ಸೆಕೆಂಡ್ ಇಯರಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಪ್ರೊಫೆಸರ್ ಒಬ್ಬರು ಬಂದು ಸಂತೋಷ್ ಅಂದ್ಬಿಟ್ಟು ಅವರೇ ಸ್ಟಾಕ್ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅವರಂದರು ಇವತ್ತು ಅರ್ಧ ಗಂಟೆಲಿ 25,000 ಮಾಡಿದ್ದೀನಿ ಅಂತ. ಸೊ ಆ್ಯಸ್ ಅ ಕಾಲೇಜ್ ಸ್ಟೂಡೆಂಟ್ ಆಗಿ ನನ್ನ ಕಿವಿ ತುಂಬ ಚುರುಕಾಗೋಯ್ತು. ಯಾರಿದು ಅರ್ಧ ಗಂಟೆಲಿ 25,000 ಹೆಂಗೆ ಮಾಡೋಕ್ಕೆ ಸಾಧ್ಯ? ಬಿಕಾಸ್ ಜನರ ಸಂಬಳ 25,000 ಇರುತ್ತೆ ಅಂತ. ಅವ್ರ ಹತ್ರ ಹೋಗಿ ಮಾತಾಡಿದಾಗ ಅವ್ರು ಈ ರೀತಿ ಮಾಡಿದ್ದೀನಿ ಅಂತ ಹೇಳಿದರು. ಅವರೇ ಸ್ಟಾಕ್ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು. ಅಲ್ಲಿಂದ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇವೆನ್ಚುಲಿ ನಾವು ಫಸ್ಟ್ ಕಂಪ್ನಿ ಕಟ್ಟಿದ್ದು ಇನ್ಫಿಕ್ಯಾಪ್ ಅಂತ. ಸೊ ಇನ್ಫಿಕ್ಯಾಪ್ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಏಜ್ 21. ಸೊ ಇಂಡಿಯಾಲೇ ನಾವು ಫಸ್ಟ್ ಕಂಪ್ನಿ ಟು ಟೀಚ್ ಫಿನಾನ್ಷಿಯಲ್ ಎಜುಕೇಷನ್ ಟು ಸ್ಕೂಲ್. ಸೊ ಈ ನ್ಯಾಷನಲ್ ಸೆಂಟರ್ ಫಾರ್ ಫಿನಾನ್ಷಿಯಲ್ ಎಜುಕೇಷನ್ ಏನಿದೆ, ಅವ್ರು ಇವಾಗ ಗೌರ್ಮೆಂಟ್ ಕಡೆಯಿಂದ ಫಿನಾನ್ಷಿಯಲ್ ಎಜುಕೇಷನ್ ಮ್ಯಾಂಡೇಟ್ರಿ ಮಾಡಿದ್ರು. ಆ ಟೈಮಲ್ಲಿ ನಾವು ಕೂಡ ಸ್ಕೂಲ್ಸ್ಗಳಿಗೆ ಫಿನಾನ್ಸ್ ಹೇಳಕ್ಕೆ ಸ್ಟಾರ್ಟ್ ಮಾಡಿ ಇನ್ಫಿಕ್ಯಾಪ್ ಮುಖಾಂತರ ಸ್ಟಾರ್ಟ್ ಮಾಡಿದ್ವಿ. ತದನಂತರ ಈಗ ಆಲ್ಮೋಸ್ಟ್ 8 years ಆಯಿತು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವಾಲ್ವ್ ಆಗಿ.
ಆ್ಯಂಡ್ ಅದಾದಮೇಲೆ ಸ್ವಲ್ಪ ಟ್ರೇಡಿಂಗ್ ಸೈಕಾಲಜಿ, ಬಿಹೇವಿಯರಲ್ ಫಿನಾನ್ಸ್ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಅದ್ರ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮ್ಮ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆದವಾಗ, ಸೊ ಇದರಲ್ಲಿ ನೀವು ಹೇಳಿದ್ರಿ ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕಂತ ಗುರಿ. ಹೌದು. ಸೊ ನಮ್ಮ ಸಿಸ್ಟಮಲ್ಲಿ ಅದು ಮಕ್ಕಳಿಗಾಗಲಿ ಇವನ್ ಕಾಲೇಜ್ ಸ್ಟೂಡೆಂಟ್ಸ್ಗಾಗಲಿ ಸ್ವಲ್ಪ ಇವನ್ MBA ದಲ್ಲೂ ಸ್ವಲ್ಪ ಒಂದು ಸಬ್ಜೆಕ್ಟನ್ನು ಇಟ್ಟಿದ್ದಾರೆ. ನಾನು ಕೇಳ್ಪಟ್ಟಿರೋದೇನೆಂದರೆ ಅದನ್ನು ಹೇಳ್ಕೊಡೋ ಅಂಥ ಟೀಚರೇ ಒಂದು ಡಿಮ್ಯಾಟ್ ಅಕೌಂಟು ಮಾಡಿಸಿರಲ್ಲ. ಹೌದು. ಸೊ ಇದು ರಿಯಲ್ ಫ್ಯಾಕ್ಟ್. ಕಾಲೇಜಸ್ಸಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಿರೋದು, ನಿಮ್ಮ ಟೀಚರ್ಗೆ ಟ್ರೇಡಿಂಗ್ ಅಂದರೆ ಗೊತ್ತಿರಲ್ಲ, ಬಿಕಾಸ್ ಅವ್ರಿಗೆ ಡಿಮ್ಯಾಟ್ ಅಕೌಂಟ್ ಸಹ ಮಾಡಿಸೋದು ಹೆಂಗೆ ಅದೂ ಗೊತ್ತಿರಲ್ಲ. ಬಟ್ ದೇ ವಿಲ್ ಟೀಚ್ ಅಬೌಟ್ ಕ್ಯಾಪಿಟಲ್ ಮಾರ್ಕೆಟ್ಸ್, ಡಿವಿಡೆಂಟ್ ಅಂದರೆ ಏನು, ಶೇರ್ ಅಂದರೆ ಏನು, ಫೇಸ್ ವ್ಯಾಲ್ಯೂ ಅಂದರೆ ಏನು, ಎಲ್ಲನೂ ಹೇಳ್ತಾರೆ. ಬಟ್ ದೇ ದೆಮ್ಸೆಲ್ಫ್ ಆರ್ ನಾಟ್ ಇನ್ವೆಸ್ಟರ್ಸ್ ಆರ್ ಟ್ರೇಡರ್ಸ್, ಬಿಕಾಸ್ ಅದ್ರ ಬಗ್ಗೆ ಇರುವಂಥ ಭಯ. ಕರೆಕ್ಟ್. ಸೊ ನಿಮಗೆ ಈ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ಏನೇನೆಲ್ಲ ಅನಿಸ್ತು? ಸೈಕಾಲಜಿಕಲಿ ನಾನು ಸ್ಟಡಿ ಮಾಡಿರೋದ್ರಿಂದ ಒಂದು ಒಳ್ಳೆ ಮಾತು ಹೇಳಿದ್ರಿ. ಸೊ ಇದಂದರೆ ಭಯ ಅಂತ. ಸೊ ಏನಾಗಿದೆ, ನೀವು ಫಸ್ಟಿಗೆ ಸ್ಟಾಕ್ ಮಾರ್ಕೆಟ್ ಅಂತ ವರ್ಡ್ ಕೇಳ್ತಿದ್ದಂಗೆ ನೆಗೆಟಿವ್. ಅದಕ್ಕೆ ಕೆಲವೊಂದು ಕಾರಣಗಳಿದೆ, ಹಿಂದೆ ಆಗಿರೋ ಸ್ಕ್ಯಾಮ್ಗಳು ಮತ್ತೊಂದು. ಬಟ್ ಆ್ಯಸ್ ಟೆಕ್ನಾಲಜಿ ಇವಾಲ್ವ್ ಆದಂಗೆ ನಾವು ಮಚ್ ಬೆಟರ್ ಸ್ಟೇಟಲ್ಲಿದ್ದೀವಿ ಆ್ಯಂಡ್ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾಯಿಲ್ಲ. ಈಗಲೂ ಕೂಡ ನೆಗೆಟಿವಿಟಿ ಹಂಗೆ ಇದೆ. ನಮ್ಮಪ್ಪ ದೊಡ್ಡಪ್ಪಂಗೆ ಲಾಸ್ ಆಗದೆ ಇರ್ಬೋದು, ಬಟ್ ಅವ್ರ ಫ್ರೆಂಡ್ಸು ಅವ್ರು ಯಾರೋ ಹರ್ಷದ್ ಮೆಹ್ತಾ ಕಾಲದಲ್ಲಿ ಆಗಿರೋ ಸ್ಕ್ಯಾಮ್ಗಳನ್ನ ಇಟ್ಕೊಂಡು ಇನ್ನೂ ಭಯ ಪಡ್ತಾರೆ. ಹೌದು. ಬಟ್ ನಾವು ಅದೇ ಪ್ರಯತ್ನವನ್ನು ಮಾಡಿದ್ದು, ಲೈಕ್ ನೀವು ಅದೇ ಪ್ರಯತ್ನ ಮಾಡ್ತಾ ಇದ್ದೀರಾ. ಈ ನೆಗೆಟಿವಿಟಿ ಹೊರಡಿಸ್ಬಿಟ್ಟು ಒಂದು ಫಿನಾನ್ಷಿಯಲ್ ಎಜುಕೇಷನ್ ಸ್ಪ್ರೆಡ್ ಮಾಡೋಣ ಅಂತ. ನಾವು ಸ್ಕೂಲ್ ಲೆವೆಲಲ್ಲಿ ಫಿನಾನ್ಷಿಯಲ್ ಎಜುಕೇಷನ್ ತೊಗೊಂಬರೋಣ ಅಂತ. ಒಳ್ಳೆ ಪಾಯಿಂಟ್ ಏನಂದರೆ, ಒಂದು ಸಲ ಬ್ಯಾಂಕ್ಗೆ ಹೋದಾಗ MBA ಹುಡುಗಂಗೆ ಬ್ಯಾಂಕಲ್ಲಿ DD ಚೆಕ್ ಫಿಲ್ ಮಾಡೋದು ಐಡಿಯಾ ಇಲ್ಲ. ಓಕೆ. ಬೇರೆಯವ್ರ ಹತ್ರ ಕೇಳ್ತಾ ಇದ್ದಾನೆ, ನಾನು ಅಂದರೆ ಫಿನಾನ್ಸ್ ಮಾಡ್ತಾ ಇದೆ, MBA ಇದು ಐಡಿಯಾ ಇಲ್ವಾ ಅಂದರೆ ಗೊತ್ತಿಲ್ಲ ಸರ್ ಇದು ಅಂತ. ಅವಾಗ ರಿಯಲೈಸ್ ಆಗಿದ್ದು ಫಿನಾನ್ಷಿಯಲ್ ಎಜುಕೇಷನ್ ಪ್ರಾಕ್ಟಿಕಲಿ ಎಷ್ಟು ಹಿಂದೆ ಉಳ್ಕೊಂಡಿದ್ದೀವಿ ಅಂತ. ಸೊ ನಾವು ಅವಾಗ ನಿರ್ಧಾರ ಮಾಡಿದ್ದಿಲ್ಲ, ಇದು ಸ್ಕೂಲ್ ಲೆವೆಲಿಂದ ಸರಿ ಮಾಡಬೇಕು. ಆ್ಯಂಡ್ ನೀವು ಇಂಡಿಯಾಲಿ ನೋಡಿದ್ರೆ ಡೇಟಾ ಹೇಳುತ್ತೆ, US 52% ಆಫ್ ದ ಪೀಪಲ್ ಇನ್ವೆಸ್ಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ಸ್. ನಮ್ದು ಇವಾಗ 15 ಕೋಟಿ ಡಿಮ್ಯಾಟ್ ಅಕೌಂಟ್, ಅದರಲ್ಲಿ 5 crore ಆ್ಯಕ್ಟಿವ್ ಪೀಪಲ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಆ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಇನ್ವಾಲ್ವ್ಮೆಂಟ್ ಎಷ್ಟು ಹಿಂದೆ ಇದ್ದೀವಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ಮೇನ್ ಕಾರಣ ಫಿನಾನ್ಷಿಯಲ್ ಎಜುಕೇಷನ್ ಇಲ್ಲದೆ ಇರೋದು. ಈ ಒಂದು ಫಿನಾನ್ಷಿಯಲ್ ನಾಲೆಜ್ನ ಸೊ ಡೆಫಿನೆಟ್ಲಿ ಇಂಪಾರ್ಟ್ ಮಾಡೋದು ಇಟ್ಸ್ ಅ ವೆರಿ ರಿಸ್ಕಿ ಜಾಬ್. ಎಸ್. ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಸಹ ತುಂಬ ನಮ್ಮ ಸರ್ಕಾರ ಆಗಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಏನು ಅಂಥ ಫೆಸಿಲಿಟೀಸ್ ಮಾಡಿಲ್ಲ. NISM, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟಾಕ್ ಮಾರ್ಕೆಟ್, NISM ಆಗಲಿ NSE ಆಗಲಿ ಇವರೆಲ್ಲನೂ ಏನು ಮಾಡ್ತಾಯಿದ್ದಾರೆ, ಒಂದು ಆನ್ಲೈನ್ ಕೋರ್ಸಸ್ ಮುಖಾಂತರ ಏನೋ ಒಂದು ಆನ್ಲೈನಲ್ಲಿ ಇಂಪಾರ್ಟ್ ಮಾಡೋದು ಮಾಡ್ತಾ ಇದ್ದಾರೆ. ಆ್ಯಂಡ್ ಈವನ್ ಸಮ್ ಆಫ್ಲೈನಲ್ಲಿ ಬಾಂಬೆಗೆ ಹೋಗಿ ಕಲಿಬೇಕು. ಅದು ಈವನ್ ಬೆಂಗಳೂರಾಗಲಿ ಮೈಸೂರಾಗಲಿ ಇಲ್ಲಿರೋ ಜನ ಬಾಂಬೆಗೆ ಹೋಗಿ ಕಲಿಯೋದಕ್ಕೆ ವೆರಿ ಡಿಫಿಕಲ್ಟ್. ಅದಕ್ಕೆ ಸೊ ನಿಮ್ಗೆ ಏನು ಅನಿಸುತ್ತೆ ಇದೆಲ್ಲ ಫ್ಯೂಚರಲ್ಲಿ? ಸೊ ವಾಟ್ ಶುಡ್ ಗೌರ್ಮೆಂಟ್ ಟೇಕ್ ಇನಿಷಿಯೇಟಿವ್ಸ್ ಆರ್ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ? ನಿಮ್ಗೆ ಅನಿಸಿರೋ ಒಂದು ಥಾಟ್ ಪ್ರೋಸೆಸ್ ಏನಿದೆ? ಸೊ ನನ್ನ ಥಾಟ್ ಪ್ರೋಸೆಸ್ ಏನಂದರೆ, ಸ್ಕೂಲ್ ಲೆವೆಲಲ್ಲಿ ದೇ ಆರ್ ಇಂಪ್ಲಿಮೆಂಟಿಂಗ್. ನಾನು ಹೇಳ್ದಂಗೆ ಫಿನಾನ್ಷಿಯಲ್ ಎಜುಕೇಷನ್ ಸಿಲೆಬಸ್ ಮಾಡಿದ್ದಾರೆ. ಮಕ್ಕಳಿಗೆ 6 to 10 ಸ್ಟ್ಯಾಂಡರ್ಡ್ಗೆ ಸ್ಮಾರ್ಟ್ ಮನಿ ಪ್ರೋಗ್ರಾಮ್ ಅಂತ ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಕಾಲೇಜ್ ಲೆವೆಲಲ್ಲಿ ಎಲ್ಲಿ ಮೇಜರ್ಲಿ ಕಲಿಬೇಕು ಅಲ್ಲಿಲ್ಲ. ಸೊ ಸರ್ಕಾರದ ಕಡೆಯಿಂದ ನಾನು ಹೇಳೋದಂದರೆ, ಕಾಲೇಜಲ್ಲಿ ಮ್ಯಾಂಡೇಟ್ರಿ ಆಗಿ ಫಿನಾನ್ಸ್ನ, ಸ್ಟಾಕ್ ಮಾರ್ಕೆಟ್ಸ್ನ, ಕ್ಯಾಪಿಟಲ್ ಮಾರ್ಕೆಟ್ಸ್ನ ಹೇಳ್ಕೊಡುವಂಥ ವ್ಯವಸ್ಥೆ ಇದಾಗಬೇಕು. ಅದು ಅವ್ರ ಕೈಲಾಗದೇ ಇದ್ದರೆ, ಈಗ ನಿಮ್ಮ ಥರ ಪ್ರೈವೇಟೈಸೇಷನ್ ಇದ್ದಾರೆ, ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಸ್ಕೂಲ್ಸ್ಗಳಿಗೆ ಮ್ಯಾಂಡೇಟ್ರಿ ಆಗಿ ಇದು ಟೀಚ್ ಆಗಬೇಕು ಅನ್ನೋ ರೀತಿ ಮೆಸೇಜ್ ಹೋಯಿತು ಅಂದರೆ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಜನ ಸರ್ ನನಗೆ ಗೊತ್ತಿರೋರು, ನಿಮಗೆ ಗೊತ್ತಿರೋರು, ಒಂದು mid-30-40 ಕ್ರೈಸಿಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರು, ಫಿನಾನ್ಷಿಯಲಿ ಏನು ಮಾಡಬೇಕು ಗೊತ್ತಿಲ್ಲದೆ. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಕೇಳಿ ಸಂಬಳ ಎಷ್ಟು ಅಂತ ಕೇಳಿದ್ರೆ ನಿನಗೆ ಯಾಕೆ ಬೇಕು, ನಿಂಗೆ ಸಂಬಂಧ ಇಲ್ಲ. ಇನ್ನು ಮಕ್ಕಳು ಯಾವಾಗ ಕಲಿತಾರೆ ಫಿನಾನ್ಷಿಯಲ್ ಎಜುಕೇಷನ್ ಅನ್ನೋದು ಮೇಜರ್ ಪ್ರಶ್ನೆ. ಸೊ ಇದು ವೆರಿ ಗುಡ್ ಪಾಯಿಂಟ್. ಯೂಶಲಿ ತಂದೆ ತಾಯಿ ಮಕ್ಕಳಿಗೆ ಗದರ್ತಾರೆ, ಏನಾರು ದುಡ್ಡಿನ ವಿಚಾರ ಕೇಳಿದ್ರು, ಎಷ್ಟು ಹೋಯ್ತು ಅದ್ರ ಬಗ್ಗೆ ಕೇಳಿದ್ರೆ ನೀನು ಚಿಕ್ಕವನ್ ಥರ ಇರೋ ಅಂತ ಹೇಳ್ತಾರೆ. ಅವ್ನು ಚಿಕ್ಕವನ್ ಥರ ಲೈಫ್ ಲಾಂಗ್ ಹಂಗೆ ಉಳ್ಕೊಂಬಿಡ್ತಾನೆ. ಅಟ್ಲೀಸ್ಟ್ ಒಂದು ನಾನು ಹೇಳೋದು ಒಂದು 10ನೇ ಕ್ಲಾಸ್ ಆದಮೇಲೆ, ಒಂದು PUCಗೆ ಬಂದಮೇಲೆ ಮಕ್ಕಳಿಗೆ ಒಂದು ದುಡ್ಡನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂತ ತಂದೆ ತಾಯಿ ಹೇಳ್ಕೊಟ್ರೆ, ಸೊ 10,000ದಲ್ಲಿ ಈ ಥರ ಜೀವನ ಮಾಡ್ಬೋದು, ಲಕ್ಷದಲ್ಲಿ ಈ ಥರ ಮಾಡ್ಬೋದು, ಅದನ್ನೆಲ್ಲ ಸ್ವಲ್ಪ ನಾಲೆಜ್ ಕೊಟ್ಟರೆ ಅಟ್ಲೀಸ್ಟ್ ಅವ್ರ ಫ್ಯೂಚರಲ್ಲಿ ಎಡವೋದು ಕಡಿಮೆ ಆಗುತ್ತೆ. ಸೊ ಜನರಲಿ ಅಭಿಷೇಕ್, ಇವಾಗ ನೀವು ಟ್ರೇಡಿಂಗ್ ಅಂತ ಹೋದ್ರಲ್ಲ ಅಟ್ ದ ಯಂಗ್ ಏಜ್. ಹೌದು. ಸೊ ಇಲ್ಲಿ ನಮ್ಮ ವೀಕ್ಷಕರು ತುಂಬ ಜನ ಟ್ರೇಡರ್ಸ್ ಇಲ್ಲಿ ನೋಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ. ಅವ್ರು ಕೇಳೋದು, ನಿಮ್ಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಹೆಂಗೆ ಲಾಸ್ ಆಯಿತು ಇಲ್ಲ ಪ್ರಾಫಿಟ್ ಆಯಿತು, ಆ ಒಂದು ಜರ್ನಿನ ನೀವು ಹೆಂಗೆ ಫೇಸ್ ಮಾಡಿದ್ರಿ? ಬಿಕಾಸ್ ಎನಿವನ್ಸ್ ಜರ್ನಿ ಇನ್ ಸ್ಟಾಕ್ ಮಾರ್ಕೆಟ್ ವಿಲ್ ಬಿ ಇನಿಷಿಯಲಿ ಪೇನ್ ಪಾಯಿಂಟ್ ಇದ್ದೇ ಇರುತ್ತೆ. ಅದನ್ನು ಹೆಂಗೆ ನೀವು ತಡ್ಕೊಂಡ್ರಿ? ನಾನು ತುಂಬ ಹೆಂಗೆ ಸ್ಟಾರ್ಟ್ ಮಾಡಿದಾಗ, ಆ್ಯಂಡ್ ನನಗೆ ಏನೂ ಫಂಡಮೆಂಟಲ್ ಟೆಕ್ನಿಕಲ್ ಏನೂ ಐಡಿಯಾ ಇಲ್ಲ. ನಮ್ಮ ಸರ್ ಯಾವ್ದು ಕೇಳ್ತಾರೋ ಅದಕ್ಕೆ ಹಾಕೋತೀವಿ. ಬಟ್ 2019 ಡಿಸೆಂಬರಿಂದ 2020 ಸ್ಟಾರ್ಟಿಂಗಲ್ಲಿ ಈ ಕೋವಿಡ್ ಟೈಮ್ ಬಂತಲ್ಲ, ಆವಾಗ ನಿಮಗೆ ಸ್ವಲ್ಪ F&O ಬೂಮ್ ಆಗ್ತಾ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಎಂಟರ್ ಆದವು ನಾನು ಮೇಜರ್ಲಿ ಮಾರ್ಕೆಟಲ್ಲಿ ಆ್ಯಕ್ಟಿವ್ಲಿ.
ಝೀರೋ ನಾಲೆಡ್ಜ್, ಸುಮ್ಮನೆ ಮೇಲೆ ಹೋಗ್ತಿದ್ರೆ ಹಾಕು ತೆಗಿ, ಇದೇ ರೀತಿ ಕೈಂಡ್ ಆಫ್ ಗ್ಯಾಮ್ಲಿಂಗ್ ಅಂತಲೇ ಹೇಳ್ಬೋದು ಓಪನ್ಲಿ ಆಕ್ಸೆಪ್ಟ್ ಮಾಡೋದಾದರೆ. ಬಟ್ ಇವೆಂಚುಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಟೆಕ್ನಿಕಲ್ಸ್ ಅಂದ್ರೆ ಏನು, ಪಿ ರೇಷಿಯೋ ಏನು, ಫಂಡಮೆಂಟಲ್ಸ್ ಹೆಂಗೆ ವರ್ಕ್ ಆಗುತ್ತೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಹೆಂಗೆ ವರ್ಕ್ ಆಗುತ್ತೆ, ಇದೇ ರೀತಿ. ಬಟ್ ಒಂದು ನಾನು ಆನೆಸ್ಟಾಗಿ ಹೇಳೋದೇನೆಂದರೆ, ಆ ಟೈಮಲ್ಲಿ ಯಾರು ಎಜುಕೇಟ್ ಮಾಡೋರು ಇದೆಲ್ಲ ಇರಲಿಲ್ಲ. ಯೂಟ್ಯೂಬಲ್ಲಿ ಯಾವುದೋ 2 ಕೋರ್ಸ್ಗಳಿತ್ತು, 3 ಕೋರ್ಸ್ಗಳಿತ್ತು, ಹಿಂದಿಲಿತ್ತು, ಅರ್ಥನೂ ಆಗ್ತಿರಲಿಲ್ಲ ಈ ರೀತಿ. ಬಟ್ ಇವಾಗ ಜೆನ್ಯೂನ್ಲಿ ಅಪ್ರಿಷಿಯೇಟ್ ಮಾಡೋದು ಸರ್, ಕನ್ನಡದವರಿಗೆ ನೀವು ಇಲ್ಲಿಂದ ರೀಚ್ ಮಾಡ್ತಾ ಇರೋದಿದೆಯಲ್ಲ, ಅದು ಆ್ಯಕ್ಚುಲಿ ಒಂದು ತುಂಬ ಒಳ್ಳೆ ಸಂಗತಿ. ಕಲಿಯೋ ಇದ್ದರೆ ಅದು ಒಂದು ಮೇಜರ್ ಡ್ರಾಬ್ಯಾಕ್ ಆಗಿದ್ದು ನಮಗೆ. ಆ ಟೈಮಲ್ಲಿ ಯಾರು ಹೇಳ್ಕೊಡೋರಿಲ್ಲ, ಸುಮಾರು ಲಾಸ್ ಆಗೋಯ್ತು ಸರ್. ಆಗಿನ ಕಾಲಕ್ಕೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಏನು ಅಮೌಂಟ್ ದೊಡ್ಡದಿತ್ತು ಆ ಅಮೌಂಟ್ನ ಲಾಸ್ ಮಾಡಿಕೊಂಡೆ. ಬಟ್ ಇವೆಂಚುಲಿ ಕಲಿತಾ ನನ್ನ ಇನ್ನೊಬ್ಬ ಗುರುಗಳಾದ ಸಂಜಯ್ ಅಂತ, ಅವ್ರ ಮುಖಾಂತರ ಕಲಿತು ನೆಕ್ಸ್ಟ್ ನಾನು ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್. ಅಲ್ಲಿ ಚೇಂಜಸ್ ಆಗ್ತಾ ಹೋಯ್ತು. ಅಲ್ಲಿಂದ ಅಲ್ಲಿಗೆ ಟ್ರಾನ್ಸಿಷನ್ ಆಗಿದ್ದೇನೆಂದರೆ, ಮೇಜರ್ಲಿ ಟೆಕ್ನಿಕಲ್ಸ್ನ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಹೆಂಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ದೊಡ್ಡ ಪ್ಲೇಯರ್ಸ್ ಯಾವ ರೀತಿ ಇದು ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ರೀತಿಯಾಗಿ ಒಂದು ಜರ್ನಿ ಕಂಟಿನ್ಯೂ ಆಗಿದ್ದು. ಸೊ ದೆನ್ ಸ್ಲೋಲಿ ಯು ಸ್ಟಾರ್ಟೆಡ್ ಶಿಫ್ಟಿಂಗ್ ಫ್ರಮ್ ಲಾಸ್ ಸೈಡ್ ಟು ಪ್ರಾಫಿಟಬಲ್ ಸೈಡ್. ಎಸ್. ಇವಾಗ ಬೆಂಗಳೂರಿನಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕೋಚಿಂಗ್ ಅಂತ ಹೇಳಿ ತುಂಬ ನಡೀತಾ ಇದೆ. ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಸುಮಾರು ಕೋಚಿಂಗ್ಗಳನ್ನ ಕೇಳಿದ್ದೀನಿ, ಹೇಳಿದ್ದೀನಿ. ಆ್ಯಂಡ್ ನಾನು ಟ್ರೇಡರ್ಸ್ ಜೊತೆ ಹೆಚ್ಚು ಕಮ್ಮಿ ನಾನು ಟ್ರೇಡಿಂಗ್ ಸೈಕಾಲಜಿ ಸ್ಟಡಿ ಮಾಡಬೇಕಾದ್ರೆ 3,000 ಟ್ರೇಡರ್ಸ್ ಜೊತೆ ನಾವು ಟಚಲ್ಲಿ ಬಂದಿದ್ದು. ತಮಗೂ ಗೊತ್ತು ಕೂಡ, ಯಾರ್ಯಾರು ಎಲ್ಲಿ ಹೆಂಗೆ ದುಡ್ಡು ಕಳ್ಕೊಂಡಿಯಾರು ಗೊತ್ತಿಲ್ಲ. ಆ್ಯಂಡ್ ಕೋಚಿಂಗ್ ಏನಾಗಿದೆ ಸರ್, ಸ್ವಲ್ಪ ಜನರಿಗೆ ಸ್ಕ್ಯಾಮ್ ಆಗಿ ಪರಿವರ್ತನೆ ಆಗ್ಬಿಟ್ಟಿದೆ. ಎಸ್ಪೆಷಲಿ ಈ 3 ದಿನದಲ್ಲಿ ನಾನು ಟ್ರೇಡಿಂಗ್ ಹೇಳ್ಕೊಡ್ತೀನಿ, 50,000 1 ಲಕ್ಷ ತೊಗೊಳ್ಳೋದು, 5 ಸ್ಟಾರ್ ಹೋಟ್ಲಲ್ಲಿ ಆರ್ಗನೈಸ್ ಮಾಡೋದು, ಇಲ್ಲಿಂದ ಯಾವುದು ಟ್ರೇಡಿಂಗ್ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಟ್ರೇಡಿಂಗ್ 3 ದಿನದಲ್ಲಿ ಕಲಿಯೋ ಇದು ಅಲ್ಲ. ಅದಕ್ಕೆ ಕಂಟಿನ್ಯೂಸ್ ಮೆಂಟರಿಂಗ್ ಬೇಕು, ಹೇಳ್ಕೊಡೋರು ಬೇಕು. ಅವಾಗ ಮಾತ್ರ ಟ್ರೇಡಿಂಗ್ನ ಕಲಿಯೋಕ್ಕಾಗೋದು ಅನ್ನೋದು ನನ್ನ ಅಭಿಪ್ರಾಯ ಪರ್ಸ್ನಲಿ. ಇಲ್ಲಿ ಒಂದು ಪಾಯಿಂಟ್ ನಾನು ಆ್ಯಡ್ ಮಾಡ್ತೀನಿ ವೀಕ್ಷಕರಿಗೆ. ಸೊ ತುಂಬ ಜನ ನಿಮಗೆ ಸ್ಕ್ಯಾಮ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹೌದು, ಹೆಂಗಂದರೆ ಅವ್ರದ್ದು ಸ್ವಂತ ಆಫೀಸ್ ಏನೂ ಇರಲ್ಲ, ಇದ್ರೂ ಎಲ್ಲೋ ಒಂದು ಕಡೆ ಇರ್ತದೆ. ಎಸ್ಪೆಷಲಿ ಒಂದು ಕಡೆ 3 hours ವರ್ಕ್ಶಾಪ್ ಅಂತ ಕರೀತಾರೆ, ಅಲ್ಲಿ ಹೋಗ್ತೀರಾ. ಇಲ್ಲ ಆನ್ಲೈನಲ್ಲಿ ಮೇನ್ಲಿ ಇದೇನಾಗ್ತೀರಾ, ಆನ್ಲೈನಲ್ಲಿ ಪ್ರಮೋಟ್ ಮಾಡ್ತಾರೆ. ಆನ್ಲೈನಲ್ಲೇ ಕೋರ್ಸಸ್ ಎಲ್ಲ ನಿಮಗೆ ಹೇಳ್ಕೊಡ್ತಾರೆ. 3 hours ನಿಮ್ಗೆ ಏನು ಹೇಳ್ಕೊಡ್ತಾರೆ ಅಂದರೆ, ಬರೀ ನೀವು ಹೆಂಗೆ ದುಡ್ಡು ಮಾಡ್ತೀರಾ, ಹೆಂಗೆ ಮಾಡ್ಬೋದು ಅದ್ರ ಬಗ್ಗೆನೇ ಹೇಳ್ತಾರೆ. ಆಮೇಲೆ ಫೀಸ್ ನೋಡಿದ್ರೆ 5 ಸ್ಟಾರ್ ಹೋಟ್ಲ್ ಕರೀತಾರೆ ನಿಮ್ಮನ್ನು. 5 ಸ್ಟಾರ್ ಹೋಟ್ಲ್ ಕರೆದ್ರೆ ಅಂದರೆ ಮುಗೀತು, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಬಿಟ್ಟು ಬೇರೆ ಇನ್ನೆಲ್ಲನೂ ಹೇಳ್ತಾರೆ. ಲಾಸ್ಟಿಗೆ ಒಂದು ಸಾಫ್ಟ್ವೇರ್ ಮಾಡಬೇಕು ಅಷ್ಟೇ. ಆ ಸಾಫ್ಟ್ವೇರ್ಗೆ ಮತ್ತೆ 50,000 ಕಟ್ಟಬೇಕು. ಆಲ್ರೆಡಿ 50 ಕಳ್ಕೊಂಡಿರ್ತಾನೆ. ನಾವು ನಂಬ್ತೀರೋ ಇಲ್ವೋ, ಒಬ್ಬ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು ಪಾಪ ಕ್ಯಾಬಲ್ಲೇ ಮಲ್ಕೊಳ್ತಾನೆ, ಆಟೋದಲ್ಲೇ ಮಲ್ಕೊಳ್ತಾನೆ. ಅವನು ದುಡ್ದಿರೋ ದುಡ್ಡಲ್ಲಿ ಸಾಲ ಮಾಡಿ ಹೋಗಿ ಸೇರ್ಕೊಂಡಿದ್ದಾನೆ ಆ ಟ್ರೈನಿಂಗಿಗೆ. 50,000 ಕೊಟ್ಟು ಸೇರ್ಕೊಂಡಿದ್ದಾನೆ. ಮತ್ತೆ ಹೋದ್ಮೇಲೆ ಅಲ್ಲಿಗೋಗಿ ಇನ್ನೊಂದು 50,000 ಕಟ್ಟು ಅಂತ ಇದ್ದಾರೆ. ಮತ್ತು ನಿಮಗೆ ಟ್ರೇಡಿಂಗ್ ಮಾಡೋದಕ್ಕೆ ಮತ್ತೆ ಇನ್ನೊಂದು 2-3 ಲಕ್ಷ ಹಾಕಲೇಬೇಕಾಗುತ್ತೆ. ಅಲ್ಲಿ ಟೋಟಲ್ ಹೆಂಗಿರೋ ಅವ್ರು ಆಪ್ಷನ್ ಬೈಯಿಂಗ್ ಮಾಡಿಸ್ತಾರೆ. ಕಂಪ್ಲೀಟ್ ಒಂದು 3 lakhs ವೈಪೌಟ್ ಆಗುತ್ತೆ. ಆಟೋ ಡ್ರೈವರು ಪಾಪ ಲಾಸ್ಟಿಗೆ ಆಟೋ, ಕಾರು, ಕ್ಯಾಬು ಎಲ್ಲನೂ ಮಾರ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಈ ಥರ ತುಂಬ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಅದು ಎಸ್ಪೆಷಲಿ ಕನ್ನಡದಲ್ಲಿ ಹೇಳ್ಕೊಡ್ತೀನಿ, ವಿಚ್ ಈಸ್ ಹ್ಯಾಪ್ನಿಂಗ್ ಇನ್ ಅವರ್ ಕರ್ನಾಟಕ ಅಂತ ಹೇಳ್ಬೋದು. ತುಂಬ ಹುಷಾರಾಗಿರಿ. ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋದಕ್ಕೆ 3 ದಿವಸ 5 ಸ್ಟಾರ್ ಹೋಟ್ಲ್ಗೆ ಹೋಗಿದ ತಕ್ಷಣ ನಿಮಗೆ ಲೈಫ್ ಏನು ಬದಲಾಗಲ್ಲ. ಜೆನ್ಯೂನ್ ಸೆಬಿ ರಿಜಿಸ್ಟರ್ಡ್ ಇದ್ದಾರಾ, ಇಲ್ಲ ಅವ್ರು ಅಟ್ಲೀಸ್ಟ್ ನಾಲೆಜ್ ಇದೆಯಾ, NSM ಸರ್ಟಿಫೈಡ್ ಇದ್ದಾರಾ, ಅವ್ರು ಟ್ರೇಡಿಂಗ್ ಮಾಡ್ತಾ ಅವ್ರು ನಿಮ್ಗೆ ಸಿಗ್ತಾರ ಕೈಗೆ, ಇದನ್ನೆಲ್ಲ ತಿಳ್ಕೊಳ್ಳಿ. ಟ್ರೈನರೇ ನಿಮ್ಮ ಕೈಗೆ ಸಿಗಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅವರು ಸ್ಕ್ಯಾಮ್ ಅಂತಲೇ ನೆನ್ಪಿಟ್ಕೊಳ್ಳಿ. ಒಂದು ದಿವಸ ಅವರು ಕ್ಲಾಸ್ 2 to 3 days ಕ್ಲಾಸ್ ಮಾಡಿಬಿಟ್ಟು ಹೋಗ್ಬಿಟ್ರೆ ನಿಮ್ಗೆ ಏನು ತಿಪ್ಪುರ್ಲಾಗ ಹಾಕೋರು ಟ್ರೈನರ್ ಸಿಗಲ್ವಂತೆ. ಇದು ರಿಯಲ್ ಫ್ಯಾಕ್ಟು. ಸೊ ಹುಷಾರಾಗಿರಿ. ಸೊ ತುಂಬ ಡೇಂಜರಸ್ ಸ್ಕ್ಯಾಮ್ ಇದು. ಸೊ ಒಂದೊಂದು ಬ್ಯಾಚ್ಗೆ 100 ಜನನ ಹಾಕ್ಕೊಂಡು ಕ್ಲಾಸಸ್ ಮಾಡ್ತಾರೆ. ಒಂದೊಂದು ಬ್ಯಾಚಲ್ಲೇ ಇಷ್ಟು ಲಕ್ಷಾಂತರ ರೂಪಾಯಿ, ಕೋಟ್ಯಂತರ ರೂಪಾಯಿ ದುಡ್ಡು ಮಾಡ್ತಾರೆ. ಬಟ್ ಅಲ್ಲಿ ಹೋದವರು ಮಾತ್ರ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ಸೊ ಇದು ಒಂದು ಎಚ್ಚರಿಕೆ ಕರೆಗಂಟೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ನಡೀತಾ ಇದೆ, ಬೆಂಗಳೂರಿನಲ್ಲಿ ನಡೀತಾ ಇದೆ. ಹುಷಾರಾಗಿರಿ. ನಾನು ತುಂಬ ಜನ ಈ ಸೈಕಾಲಜಿ ಬಗ್ಗೆ, ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸು, ದೊಡ್ಡ ಫಂಡ್ಸಲ್ಲಿ ಟ್ರೇಡ್ ಮಾಡೋರ ಹತ್ರ ಮಾತಾಡು. ಅವರು ಒಬ್ಬ ಹೆಸರು ತೊಗೊಳ್ಳಲ್ಲ, ಒಬ್ಬ ದೊಡ್ಡ ಟ್ರೇಡರ್ ಹೇಳಿದ್ದೇನು ಅಂದರೆ, ಟ್ರೇಡಿಂಗ್ ಇಸ್ ಒನ್ ಆಫ್ ದ ಟಫೆಸ್ಟ್ ಪ್ರೊಫೆಷನ್. ಯಾಕಂದರೆ ನೀವು ಮಾರ್ಕೆಟಿಗೆ ಎಂಟ್ರ್ ಆದಮೇಲೆ 10-12 ಡಿಸಿಷನ್ ಒಟ್ಟಿಗೆ ಮಾಡಬೇಕು. ಸೊ ಅದಕ್ಕಿಂತ ದೊಡ್ಡವರು ಫೇಲ್ ಆಗಿಬಿಟ್ಟಿದ್ದಾರೆ. ಬಟ್ ಈ ಡಿಸಿಷನ್ ಮೇಕಿಂಗ್ ಕಲಿಬೇಕು ಅಂದರೆ ಅದು 3 ದಿನದಲ್ಲಿ ಕಲಿಯೋಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಕಂಟಿನ್ಯೂಸ್ ಮೆಂಟರಿಂಗ್ ಬೇಕು, ತಪ್ಪುಗಳಾಗುತ್ತೆ, ಸರಿ ಮಾಡಬೇಕು. ಹಿಂಗೆ ನೀವು ಹೇಳ್ದಂಗೆ ಟ್ರೈನರ್ ಕೈಗೆ ಸಿಗದೆ ಹೋಗ್ಬಿಟ್ರೆ ಹಾಫ್ ನಾಲೆಡ್ಜ್ ಆಗಿ ನಾನು ಮಹಾಭಾರತದಲ್ಲಿ ಅಭಿಮನ್ಯು ಉದಾಹರಣೆ ಕೊಡಬೇಕಾಗುತ್ತೆ. ಚಕ್ರವ್ಯೂಹದ ಒಳಗಡೆ ಹೋಗೋಕ್ಕೆ ಗೊತ್ತು, ಹೊರಗಡೆ ಬರೋಕ್ಕೆ ಗೊತ್ತಿಲ್ಲ ಅನ್ನೋ ರೀತಿ ಪರಿಸ್ಥಿತಿ ಆಗೋಗ್ಬಿಡುತ್ತೆ ಅಂತ. ತುಂಬ ಕೇರ್ಫುಲ್ಲಾಗೆ ಬಂದು ಮಾತಾಡಿ, ಎಲ್ಲನೂ ಪರಿಶೀಲನೆ ಮಾಡಿ, ಮೇಯ್ನು ನಿಮಗೆ ಅಡ್ಮಿಷನ್ ಆಗಬೇಕಾದ್ರೂ ಎಲ್ಲ ಯೋಚನೆ ಮಾಡಿ ಅದೇ ಅಮೌಂಟಲ್ಲಿ ನಾವು 3 months ಹೇಳ್ಕೊಡ್ತೀವಿ, ಅವ್ರು 3 days ಹೇಳ್ಕೊಡ್ತಾರೆ. ಸೊ ದೇರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್. ಸೊ ಟ್ರೇಡಿಂಗ್ ಸೈಕಾಲಜಿನ ಹೆಂಗೆ ಇಟ್ಕೋಬೇಕು? ಜನರಲಿ ನಾನು ನೋಡ್ದಂಗೆ ನಮ್ಮ ಸ್ಟೂಡೆಂಟ್ಸ್ಗಳಾಗಲಿ ಎಲ್ಲ ಟ್ರೇಡರ್ಸ್ ಏನು ಬರ್ತಾರಲ್ಲ, 10,000 ಎತ್ಕೊಂಬರ್ತಾರೆ.
ಇವತ್ತು ನನಗೆ 2,000 ರೂಪಾಯಿ ಬಂದರೆ ಸಾಕಪ್ಪ, ಈ ಥರ ಮೈಂಡ್ಸೆಟಲ್ಲಿ ಬರ್ತಾರೆ. ಬಟ್ ಯಾವ ಥರ ಮೈಂಡ್ಸೆಟ್ ಇಟ್ಕೊಂಡ್ರೆ ಒಳ್ಳೇದು? ಇದು ಒಂದು ಸ್ವಲ್ಪ ನಾನು ಟೈಮ್ ತೊಗೊಂಡು ಮಾತಾಡ್ತೀನಿ, ಬಿಕಾಸ್ ಇದು ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ನ ರಿಸರ್ಚ್ ಮಾಡಿ ವರ್ಕ್ ಮಾಡಿರೋದ್ರಿಂದ. ನಾನು ಆವಾಗಲೇ ನಿಮಗೆ ಮೆನ್ಷನ್ ಮಾಡ್ದಂಗೆ ಟ್ರೇಡಿಂಗ್ ಬಗ್ಗೆ ಆಲ್ರೆಡಿ ನೆಗೆಟಿವ್ ಕಾನ್ಸೆಪ್ಟ್ ನಿಮಗಿದ್ದರೆ, ಸೊ ನಿಮ್ಮ ಮೈಂಡಲ್ಲಿ ಏನು ರಿಜಿಸ್ಟರ್ ಆಗಿಬಿಡುತ್ತೆ, ಟ್ರೇಡಿಂಗ್ ಅಂದರೆ ದುಡ್ಡು ಮಾಡೋ ಮಿಷಿನ್. ಯಾಕಂದರೆ ಮಾರ್ಕೆಟಿಂಗ್ ಹಂಗೆ ಹೋಗುತ್ತೆ ಸರ್, ಆಚೆ ಕಡೆ ಇಷ್ಟು ದಿನದಲ್ಲಿ ಇಷ್ಟು ಮಾಡಿದ್ವಂತೆ, ಇವತ್ತು ಇಷ್ಟ ಆಯ್ತಂತೆ ಅಂತ. ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಬಂದರೆ ನಿಮ್ಮ ಮೈಂಡ್ ಸೆಟ್ ಫಸ್ಟಿಗೆ ಏನಾಗ್ಬಿಡುತ್ತೆ, ಸ್ಟಾಕ್ ಮಾರ್ಕೆಟ್ ಒಂದು ಮನಿ ಮೇಕಿಂಗ್ ಮಿಷಿನ್ ಅಂತ. ಹಂಗೆ ಬಂದವ್ರು ಯಾರ ಕ್ಯಾಪಿಟಲ್ ಇಲ್ಲಿ ತನಕ ಝೀರೋ ಆಗೇ ಹೋಗಿರೋದು. ಸೊ ಇನಿಷಿಯಲಿ ಎಲ್ಲಾದರೂ ನಾವು ಸ್ಟ್ರಾಟಜೀಸ್ ಬಗ್ಗೆ ಮಾತಾಡ್ತೀವಿ, ಕ್ಯಾಪಿಟಲ್ ಬಗ್ಗೆ ಮಾತಾಡ್ತೀವಿ, ಇದೆಲ್ಲದ್ರ ನಡುವೆ ಮಿಸ್ ಮಾಡೋದು ಟ್ರೇಡಿಂಗ್ ಸೈಕಾಲಜಿ. ಒಂದು ಉದಾಹರಣೆ ಸರ್, ಒಬ್ಬ ಟ್ರೇಡರ್ ಇಮೇಲ್ ಬಂತೊಂದು 1 ಕೋಟಿ, ತುಂಬ ದೊಡ್ಡವ್ರ ಮಗ, 1 ಕೋಟಿ ಇವತ್ತಿಗೆ 7 ಲಕ್ಷ ರೂಪಾಯಿ ಆಗಿದೆ. ಇವತ್ತಿಗೂ ನನಗೊಂದು ನಂಬಿಕೆ ಇದೆ ಆ 93 ಲಕ್ಷ ಅವ್ನು ರಿಕವರ್ ಮಾಡ್ತಾನೆ ಅನ್ನೋದು. ಹೆಂಗೆ ಮಾಡ್ತೀಯ ಅಂದರೆ ಆಗತ್ತೆ, ಈಗ ಟ್ರೇಡಿಂಗ್ ಕಾಲ್ಸ್ ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ, ಇವರು ಒಂದೇ ದಿನಕ್ಕೆ ಹಿಂಗೆ ಮಾಡಿದ್ರಂತೆ ಎಕ್ಸ್ಪೈರಿಂದ. ಈ ರೀತಿಯೆಲ್ಲ ಮೈಂಡ್ ಸೆಟ್ ಇದ್ದರೆ ಟ್ರೇಡಿಂಗಲ್ಲಿ ಯಾವತ್ತೂ ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಕೆಲವೊಂದು ಟರ್ಮ್ಸ್ಗಳನ್ನ ಕರಿತೀವಿ, ಲಾಸ್ ಅವರ್ಷನ್ ಅಂತೀವಿ. ಅಂದರೆ ಲಾಸ್ ಆಗಬೇಕಾದ್ರೆ ನೀವು ಸುಮಾರು ಜನಕ್ಕೆ ಅನುಭವ ಆಗುತ್ತೆ, ಲಾಸ್ ಆಗಬೇಕಾದ್ರೆ ತುಂಬ ಹೋಲ್ಡ್ ಮಾಡ್ತಾರೆ, ಪ್ರಾಫಿಟ್ ಆಗಬೇಕಾದ್ರೆ ಮುಂಚೆನೇ ಎಕ್ಸಿಟ್ ಮಾಡಿಬಿಡ್ತಾರೆ, ಅಥವಾ ಬೀಯಿಂಗ್ ಗ್ರೀಡಿ, ಇದೆಲ್ಲ ಮೈಂಡ್ ಸೆಟ್ಗಳು ಸರ್. ಸೊ ನಮಗೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ಗೆ ಏನೊಂದು ತುಂಬ ಮೇಜರ್ ಡಿಫ್ರೆನ್ಸ್ ಬರುತ್ತೆ ಅಂದರೆ, ಒಂದು ಅಫ್ಕೋರ್ಸ್ ಕ್ಯಾಪಿಟಲ್, ಇನ್ನೊಂದು ಅವ್ರ ಹತ್ರ ಇರೋ ಸೈಕಾಲಜಿಕಲ್ ಮತ್ತು ಬಿಹೇವಿಯರಲ್ ಟೂಲ್ಸ್. ಅದ್ರ ಬಗ್ಗೆ ಒಂದ್ಸಲ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈ ಟ್ರೇಡಿಂಗ್ ಸೈಕಾಲಜಿ ಮತ್ತು ಬಿಹೇವಿಯರಲ್ ಫಿನಾನ್ಸ್ ಎಷ್ಟು ಇಂಪಾರ್ಟೆಂಟು ಅಂತ. ನಾನು 3,000 ಟ್ರೇಡರ್ಸ್ನ ಮಾತಾಡಿಸಿ ಅವ್ರದ್ದು ಡೇಟಾ ಕಲೆಕ್ಟ್ ಮಾಡ್ಕೊಂಡಾಗ ಗೊತ್ತಾಗಿದ್ದು, ಸುಮಾರು ಜನಕ್ಕೆ ಮಾರ್ಕೆಟ್ ಬಗ್ಗೆ ಐಡಿಯಾ ಇದೆ, ಸ್ಕಿಲ್ಸ್ ಬಗ್ಗೆ ಐಡಿಯಾ ಇದೆ, ಎಲ್ಲ ಗೊತ್ತು, ಬಟ್ ಅವ್ರ ಮೈಂಡ್ ಸೆಟ್ ಚೆನ್ನಾಗಿಲ್ಲ ಅಂತ. ಆ್ಯಂಡ್ ಇವಾಗ ಏನಂದರೆ ನೀವು ಹೇಳ್ದಂಗೆ ಆಲ್ಗೋ ತೊಗೊಂಬರ್ತದೆ, ಆಲ್ಗೋ ಆಪ್ರೇಟ್ ಮಾಡೋದು ಅರ್ಥ ಎಂಡ್ ಆಫ್ ದ ಡೇ ಹ್ಯೂಮನ್ ಬೀಯಿಂಗ್ ಆಗಿರೋದ್ರಿಂದ ಅದರಲ್ಲೂ ಚೇಂಜಸ್ ಮಾಡ್ತಾರೆ. ಸೊ ಇದೊಂದನ್ನು ಟ್ರೇಡರ್ಸ್ ತುಂಬ ಹುಷಾರಾಗಿ ಪರಿಗಣನೆಗೆ ತಗೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಯಾವ ಥರ ಯೋಚನೆ ಮಾಡ್ಬೇಕು, ಲೆಟ್ಸ್ ನನ್ನ ಹತ್ರ ಒಂದು 1 CR ಇದೆ, ಇಲ್ಲ 10 ಲಕ್ಷ ದುಡ್ಡಿದೆ, 10 ಲಕ್ಷದಲ್ಲಿ ನಾನು ಅದನ್ನು ಯಾವ ಥರ ರಿಸ್ಕ್ನ ಮ್ಯಾನೇಜ್ ಮಾಡಿದ್ರೆ ಒಳ್ಳೇದು? ಓಕೆ, ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಸರ್. FDಗೆ ಎಷ್ಟು ಕೊಡ್ತಾರೆ ಸರ್ ಇಯರ್ಲಿ? 7% ಅಲ್ವಾ? ಮಾರ್ಕೆಟ್ ನಿಮಗೆ ತಿಂಗಳಿಗೆ 3% ಕೊಟ್ಟರೆ ವರ್ಷಕ್ಕೆ 36% ಆಯಿತು ಸರ್. ಶುಡಂಟ್ ವಿ ಆಲ್ ಬಿ ಗ್ರೇಟ್ಫುಲ್ ಟು ಮಾರ್ಕೆಟ್? ನಮ್ಮ ಪ್ರಾಬ್ಲಮ್ ಅದಲ್ಲ, ನಮಗೆ 3% ಅಲ್ಲ, ಒಂದು ತಿಂಗಳಿಗೆ 300% ಬೇಕು. ನೀವು ಈ ರೀತಿ ಮನಸ್ಥಿತಿನ ಇಟ್ಕೊಂಬಂದ್ಬಿಟ್ಟು, ಅದೇ ಸರ್ ಬ್ಯಾಂಕಲ್ಲಿ ಪ್ರಶ್ನೆ ಮಾಡಲ್ಲ, ಬ್ಯಾಂಕಲ್ಲಿ 6-7% ಕೊಟ್ಟರೆ ಸುಮ್ಮನೆ ಇಸ್ಕೋತಾರೆ. ಇಲ್ಲಿ ಸ್ಟಾಕ್ ಮಾರ್ಕೆಟ್, ಅಯ್ಯೋ ನನಗೆ ಬರಲೇ ಇಲ್ಲ, ನಾನು ಒಂದು ದಿನಕ್ಕೆ ಹಂಗಾಗಲ್ಲ. 1 ಕೋಟಿ ಇಟ್ಕೊಂಬಂದ್ರಿ ಅಂದರೆ ಯಾವತ್ತೂ ಇದನ್ನು ಸ್ಟಾಕ್ ಮಾರ್ಕೆಟ್ ಈಸ್ ಮ್ಯಾರಥಾನ್, ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಬೇಕು ನೀವು. ಮೋಸ್ಟ್ ಆಫ್ ದ ಟ್ರೇಡರ್ಸ್ ಏನು, ಇವತ್ತು ಎಕ್ಸ್ಪೈರಿಗೆ ಇಷ್ಟು ಮಾಡಿಬಿಡ್ತೀನಿ, ಮಾರ್ಕೆಟಿಂದ ಹೋಗ್ಬಿಡ್ತೀನಿ, ಆ ರೀತಿ ಕತೆಗಳು ಸುಮಾರು ಆಗೋಗಿದೆ. ಎಲ್ಲರೂ ಕ್ಯಾಪಿಟಲ್ ಕಳ್ಕೊಂಡು ಮನೆಗೆ ಹೋಗಿದ್ದಾರೆ. 1 ಕೋಟಿ ಇತ್ತಂದರೆ ನೀವು ಜಸ್ಟ್ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ, ಮಂತ್ಲಿ 2% ನೀವೇ ಮಾಡಿದ್ರು ಇಯರ್ಲಿ ಇಟ್ ಬಿಕಮ್ಸ್ 24%. ನೀವು ಅದು ಕಾಂಪೌಂಡಿಂಗ್ ಆಗ್ತಾ 5-7 ಇಯರ್ಸಲ್ಲಿ ಎಷ್ಟಾಗಿರುತ್ತೆ ಸರ್? ಆ ರೀತಿಯಾಗಿ ಯೋಚನೆ ಮಾಡಬೇಕು ಅಂತ. ಇದು ನಾವು ಮೈಂಡ್ ಸೆಟ್ನಲ್ಲಿ ಪ್ಯಾಟರ್ನ್ ಸೆಟ್ ಮಾಡೋದು. ಆಲ್ಮೋಸ್ಟ್ ಒಂದು 35-40 ಜನಕ್ಕೆ 1-on-1 ಟ್ರೇಡಿಂಗ್ ಸೈಕಾಲಜಿ ಸೆಷನ್ಸ್ ತೊಗೊಂಡಿದ್ದು. ಅವ್ರದ್ದು ಎಲ್ಲರದು ರಿಸಲ್ಟ್ಸ್ ತುಂಬ ಚೆನ್ನಾಗಾಗ್ಬಿಟ್ಟಿದೆ. ಈಗ ಒಂದು 10% ಲಾಸ್ ಮೇಕಿಂಗ್ ಇದ್ದವರು ಅಟ್ಲೀಸ್ಟ್ 5%ಗೆ ಬಂದಿದ್ದಾರೆ, 3%ಗೆ ಬಂದಿದ್ದಾರೆ, 2%ಗೆ. ನಾನು ಏನೂ ಮಾಡಿಲ್ಲ, ಜಸ್ಟ್ ಮೈಂಡ್ ಸೆಟ್ಟು ಪ್ಯಾಟರ್ನ್ನ ಶಿಫ್ಟ್ ಮಾಡಿ ತೋರಿಸ್ತೆ, ಹಿಂಗಲ್ಲ ಹಿಂಗೆ ಯೋಚನೆ ಮಾಡಬೇಕು ಅಂತ. ಸೊ ಅದೇ ನಿಮಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೀಗ, ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಬೇಕು ಯಾವತ್ತು, ಶಾರ್ಟ್ ಟರ್ಮಲ್ಲ ಅಂತ. ಅಂದರೆ ಮೇನ್ಲಿ ನೀವು ಹೇಳೋದು ಅಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಎ ಕ್ವಿಕ್ ರಿಚ್ ಸ್ಕೀಮ್ ಅಂತೂ ಅಲ್ಲ, ಇದು ಅಲ್ಲ ಸ್ಕೀಮ್ ಅಲ್ಲ. ಸೊ ನೀವು ಅಂದ್ಕೊಂಡಿರೋ ಥರ ಅಂತೂ ಅಲ್ವೇ ಅಲ್ಲ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಪ್ರೊಫೆಷ್ನಲ್ ವೇಲಿ ಯೋಚನೆ ಮಾಡಿ ಅದನ್ನು ಮಾಡ್ಕೊಂಡೋದ್ರು ವಿಲ್ ಬಿ ಸಮ್ವೇರ್. ಅಂದರೆ ಇಲ್ಲಿ ದುಡ್ಡಿರಬೇಕು ಸ್ಟಾಕ್ ಮಾರ್ಕೆಟಲ್ಲಿ. ಇಲ್ಲಿ 1,00,000 ಹಾಕ್ಬಿಟ್ಟು 1,000 ದುಡಿಯೋಕ್ಕೆ ಬಂದರೆ ಸಕ್ಸಸ್ಫುಲ್ ಆಗ್ತೀರಾ, 1,000 ಹಾಕ್ಬಿಟ್ಟು 1,00,000 ಮಾಡೋಕ್ಕೆ ಬಂದರೆ ಇರೋ 1,000 ರೂಪಾಯಿನೂ ಕಳ್ಕೊಳ್ತೀರಾ. ಅದ್ರ ಬದಲು ಅದನ್ನು ಸುಮ್ಮನೆ ಬ್ಯಾಂಕಲ್ಲಿ ಇಡಿ, ಇಲ್ಲಾಂದ್ರೆ ಎಲ್ಲರೂ ಒಂದು ಕಡೆ ಇಟ್ಟಿರಿ. ದಯಮಾಡಿ ಕೋಟಿ ಹಾಕ್ಬಿಟ್ಟು 1,00,000 ಮಾಡೋಂಗಿದ್ರೆ ಬನ್ನಿ ಸ್ಟಾಕ್ ಮಾರ್ಕೆಟ್ಗೆ. 1,00,000 ಹಾಕಿ ಕೋಟಿ ಮಾಡೋದು ಭ್ರಮೆಯಲ್ಲೂ ಸಾಧ್ಯ ಇಲ್ಲ. ಸೊ ಶಾರ್ಟ್ ಟರ್ಮಲ್ಲಿ 1,00,000 ಹಾಕಿ ಕೋಟಿ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಜೆನ್ಯೂನ್ ಫ್ಯಾಕ್ಟ್. ಜನರಲಿ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಬಗ್ಗೆ ನಾನು ಹೇಳಬೇಕು ಅನ್ಕೋತೀನಿ. ಬಿಕಾಸ್ ನೀವು ವರ್ಕ್ ಮಾಡಿದರೆ ತುಂಬ ಜನ 3,000 ಜನ ಟ್ರೇಡರ್ಸ್ನೆಲ್ಲ ಮೀಟ್ ಮಾಡಿದ್ರಿಂದ, ಈ 1,000 ಕೋಟಿ ಇರೋರು ಅವ್ರ ಫಂಡ್ಸ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಸರ್? ಅವ್ರಿಗೆ ಮೇಯ್ನಾಗಿ 2 ಥರ ವರ್ಗ ಇದೆ ಸರ್. ತುಂಬ ದುಡ್ಡಿರೋರು ಅವ್ರು ರಿಟೇಲ್ ಟ್ರೇಡರ್ಸ್ನ ಕನ್ಸಿಡರ್ ಮಾಡಲ್ಲ ಇದ್ದಾರೆ ಅಂದ್ಬಿಟ್ಟು, ದೇ ಫೈಟ್ ವಿತ್ ಬಿಗರ್ ಪೀಪಲ್. ಓಕೆ, ಇನ್ನು ಸ್ವಲ್ಪ ಮೀಡಿಯಮಲ್ಲಿ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ ಅಂತಂದರೆ ದೇ ಲುಕ್, ನಾವೆಲ್ಲ ಏನು ಮಾಡ್ತೀವಿ, ಪ್ಯಾಟರ್ನ್ಸ್ ಹಾಕೋತೀವಿ, ಸಪೋರ್ಟ್ ರೆಸಿಸ್ಟೆನ್ಸ್ ಯೋಚನೆ ಮಾಡ್ತೀವಿ. ದೇ ಲುಕ್ ಫಾರ್ ಲಿಕ್ವಿಡಿಟಿ. ಬಿಕಾಸ್ ಅಷ್ಟು ಮ್ಯಾಸಿವ್ ಫಂಡ್ಸ್ನ ನೀವು ಪುಷ್ ಮಾಡಬೇಕಂದ್ರೆ ಲಿಕ್ವಿಡಿಟಿ ಇರಬೇಕು. ಆ್ಯಂಡ್ ಆ ಲಿಕ್ವಿಡಿಟಿ ಕ್ರಿಯೇಟ್ ಮಾಡೋದೇ DIA-FI ನಮಗೆ ಗೊತ್ತಿರಂಗೆ. ಸೊ ಅವರಿಗೆ ಫಸ್ಟ್ ಥಿಂಗ್ ಫೋಕಸ್ ಆನ್ ಇಸ್ ವಾಲ್ಯೂಮ್. ಎರಡನೇದು, ಅವ್ರ ಆಫೀಸ್ಗಳಲ್ಲಿ ಹೋಗಿ ನೀವು ಮಾತಾಡಿದ್ರಿ ಅಂತಂದರೆ ಅವರಿಗೆ ರಿಟೇಲ್ ಟ್ರೇಡರ್ಸ್ ಪ್ಯಾಟರ್ನ್ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ನೀವು ಅಗ್ರಿ ಮಾಡ್ತೀರಾ ಸರ್, ಯಾವುದೇ ರೂಲ್ ಬೇಸ್ಡ್ ಸ್ಟ್ರಾಟಜಿ ಆಯಿತು 3 ಇಯರ್ಸ್ ಆದಮೇಲೆ ಅದು ರಿಸಲ್ಟ್ಸ್
ಡೌನ್ ಆಗ್ತಾ ಬರುತ್ತೆ. ಬಿಕಾಸ್ ಅವ್ರು ಕುತ್ಕೊಂಡು ಸ್ಟಾಪ್ ಲಾಸ್ನ ಹಂಟ್ ಮಾಡ್ತಾ ಇರ್ತಾರೆ, ಅವ್ರು ಪ್ಯಾಟರ್ನ್ ಕಂಡುಹಿಡಿತಾರೆ, ಇವರೆಲ್ಲ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದಾರೆ, ಅದಕ್ಕಿಂತ ಮುಂಚೆ ನಾನು ಅದನ್ನು ಫಂಡ್ಸ್ ಪುಷ್ ಮಾಡಿಬಿಟ್ಟು ಎಕ್ಸಿಟ್ ಮಾಡೋಣ ಅಂತ. ಇಲ್ಲಿ ರಿಟೇಲ್ ಟ್ರೇಡರ್ ಕೂತು ಯೋಚನೆ ಮಾಡ್ತಾ ಇರ್ತಾನೆ ಹೆಂಗೆ ಏನು ಅಂತ. ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದೇನು ಅಂದರೆ ಫಾಲೋ ದ ರೂಲ್ ಬೇಸ್ಡ್ ಸ್ಟ್ರಾಟಜಿ ವಿತ್ ರೈಟ್ ಮೆಂಟರ್. ಸ್ವಲ್ಪ ಡಿಸ್ಕ್ರಿಷನರಿ ಮಾಡಬೇಕು ನೀವು, ಅದರಲ್ಲಿ ಆಲ್ಟರ್ನೇಟ್ ಮಾಡಬೇಕು, ಸ್ವಲ್ಪ ಚೇಂಜ್ ಮಾಡಬೇಕು ಟು ಎಸ್ಕೇಪ್ ಫ್ರಮ್ ದಿಸ್ ಕೈಂಡ್ ಆಫ್ ಬಿಗ್ ಪ್ಲೇಯರ್ಸ್. ಅವ್ರು ಥಿಂಕ್ ಮಾಡೋ ಮೆಥಡೇ ಹಂಗಿದೆ. ಆ್ಯಂಡ್ ಕೆಲವು ಟೂಲ್ಸ್ಗಳು ನನ್ನ ಹೆಸರು ತೊಗೊಳ್ಳಲ್ಲ, ಬಟ್ ಕೆಲವು ಟೂಲ್ಸ್ಗಳು ಯಾವ ರೀತಿ ಇದೆ ಅಂದರೆ ಜಸ್ಟ್ ಅವರು ವರ್ಡಲ್ಲಿ ಇರೋ ಯಾವುದೇ ಫಿನಾನ್ಷಿಯಲ್ ಡಾಕ್ಯುಮೆಂಟ್ನ ಅವ್ರು ಎ ಸಿಸ್ಟಮ್ ತಂದ್ಬಿಟ್ಟು ಕೊಡುತ್ತೆ ಅವರಿಗೆ. ಓಕೆ. ರಿಟೇಲ್ ಟ್ರೇಡರಿಗೆ ಆಕ್ಸೆಸ್ ಬರಬೇಕಂದ್ರೆ ತುಂಬ ಕಷ್ಟ. ಒನ್ ಆಫ್ ದ ದೊಡ್ಡ ಬ್ಯಾಂಕು, ಆಲ್ಮೋಸ್ಟ್ 75,000 ಡಾಕ್ಯುಮೆಂಟ್ಸ್ ಐ ಗೆಸ್. ಓಕೆ. ಈ ಆಕ್ಸೆಸ್ಸು ಅವ್ರುಗಳಿಗೆ ಇರೋದ್ರಿಂದ ಒನ್ ಸೈಡ್ ಲೆವರೇಜ್ ಇದ್ದೇ ಇದೆ. ಬಟ್ ನಮಗಿರೋ ಲೆವರೇಜಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ನೀವು ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಕೇಳಿದ್ದು ಒಳ್ಳೇದಾಯಿತು ಅಂತಂದರೆ ಅವ್ರು ಯೋಚನೆ ಮಾಡೋ ರೀತಿನ ನಾವು ಅರ್ಥ ಮಾಡಿಕೊಂಡ್ರೆ ಚಿಕ್ಕ ಲೆವೆಲಲ್ಲಿ ನಾವು ಹೆಂಗೆ ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಅಂತ. ಇನ್ನೊಂದು ನನಗೆ ಪ್ರಶ್ನೆ ಇದೆ. ಲೆಟ್ಸೇ ರೀಸೆಂಟ್ಲಿ ಒಂದು ಕಂಪನಿದು ರಿಸಲ್ಟ್ ಬಂತು. ರಿಸಲ್ಟ್ಗಿಂತ ಮುಂಚೆನೇ ಸ್ಟಾಕು ತುಂಬ ಹ್ಯಾಮರ್ ಆಗಿದೆ, ತುಂಬ ಒಂದು 20% ಬಿದ್ದೋಗಿದೆ. ರಿಸಲ್ಟ್ ಬರೋಕ್ಕೆ ಇನ್ನೊಂದು 4-5 ಡೇಸ್ ಮುಂಚೆ ಒಳ್ಳೆ ಬೈಯಿಂಗ್ ನಡೆದಿದೆ. ನೋಡಿ ಎಷ್ಟು ಚೆನ್ನಾಗಿ ನಡೆದಿದೆ. ರಿಸಲ್ಟ್ 4-5 ಡೇಸ್ ಮುಂಚೆ ಒಳ್ಳೆ ಬೈಯಿಂಗ್ ನಡೆದಿದೆ. ರಿಸಲ್ಟ್ ಆದಮೇಲೆ ಇನ್ನೊಂದು 15-20% ಮೂವ್ ಕೊಡ್ತು ಸ್ಟಾಕು. ಸೊ ಅಂದರೆ ರಿಸಲ್ಟ್ ಏನು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತಲ್ಲ, ಅದೆಲ್ಲ ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗೆ ಏನಾದ್ರು ಇನ್ಫಾರ್ಮೇಷನ್ ಪಾಸ್ ಆನ್ ಆಗ್ತಾ ಇರ್ತದೆ? ಚಾನ್ಸಸ್ ಇದೆ ಸರ್. ಎಸ್, ಚಾನ್ಸಸ್ ಖಂಡಿತ ಇದೆ. ಆ್ಯಂಡ್ ಅದೊಂದು. ಆ್ಯಂಡ್ ಮುಂಬೈಗೆ ಹೋದರೆ ನೀವು ಸುಮಾರು ಜನ ಏಜೆಂಟ್ಸ್ಗಳಿದ್ದಾರೆ. ಅವ್ರ ಕೆಲಸನೇ IPO ಪುಷ್ ಮಾಡೋದು, ಫೋನ್ ಮಾಡ್ತಾನೆ ಇರ್ತಾರೆ ನಿಮಗೆ. ಜಸ್ಟ್ ಲೈಕ್ ರಿಯಲ್ ಎಸ್ಟೇಟ್ ಥರನೇ ಅವ್ರದ್ದು ಒಂದು ಬ್ರೋಕಿಂಗ್ ಮಿಡ್ಲಲ್ಲಿ ಅವ್ರಿಗೊಂದು ಸರ್ಟೇನ್ ಕಮಿಷನ್ ಕೊಡಬೇಕು, ಅಲ್ಲಿಂದ ಹೋಗ್ತಾನೆ ಇದೆ. ಬಟ್ ಹೋಪ್ಫುಲಿ ಇವಾಗ ಏನಂದರೆ ಸೆಬಿ ತುಂಬ ಸ್ಟ್ರಿಕ್ಟ್ ಆಗಿರೋದ್ರಿಂದ ಇದೆಲ್ಲ ಕಟ್ ಆಫ್ ಆಗ್ತಾ ಇದೆ ಅಂತ. ಬಟ್ ಎಲ್ಲೇನು ನಡಿಬೇಕು ಅದು ನಡೆದೇ ನಡೆಯುತ್ತೆ. ಸೊ ಟ್ರೇಡರ್ಸ್, ನಾನು ಬಾಂಬೆಲಿ ಹೋದವಾಗ ನನಗೆ ಏನು ಕೇಳ್ಪಟ್ಟೆ ಅಂದರೆ ಅಲ್ಲಿ ಜನ ಓಡಾಡೋದೇ ಲೋಕಲ್ ಟ್ರೈನ್ಸಲ್ಲಿ. ಬಾಂಬೆಯಲ್ಲಿ ಆ ಲೋಕಲ್ ಟ್ರೈನ್ಸಲ್ಲಿ ಕೂತಿರೋ ಪ್ರತಿಯೊಬ್ಬರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಹೌದು. ಸೊ ಅದನ್ನು ನಾನು ಅಲ್ಲಿ ಕೇಳ್ಪಟ್ಟಿದ್ದೆ. ಆ್ಯಂಡ್ ಅಗೇನ್ ಅಲ್ಲಿ ಈ ಸ್ಟಾಕ್ಸ್ಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸು ನೀವು ಹೇಳ್ದಂಗೆ ಏಜೆಂಟ್ಸು ಅದು ಇದು ಪುಷ್ ಮಾಡ್ತಾ ಇರ್ತಾರೆ, ಅದನ್ನು ಬೈ ಮಾಡ್ತಾ ಇರ್ತಾರೆ, ಮತ್ತು ಅವರೇ ಎಕ್ಸಿಟ್ ಆಗೋದಕ್ಕೆಲ್ಲ ಇಂಟ್ಸ್ ಬರ್ತದೆ ಅಂತ ಎಲ್ಲನೂ ಕೇಳ್ಪಟ್ಟಿದ್ದೀನಿ. ಬಟ್ ಸ್ಟಿಲ್ ಅದು ಎಷ್ಟು ಜೆನ್ಯೂನ್ ಇರುತ್ತೋ ನೋ ಒನ್ ನೋಸ್, ಗೊತ್ತಿಲ್ಲ. ಆ್ಯಂಡ್ ಬಾಂಬೆಯಲ್ಲಿ ಇವತ್ತೂ ನಾನು ಕೇಳ್ಪಟ್ಟಿದ್ದೀನಿ ಸರ್ಟನ್ ಏರಿಯಾಸಲ್ಲಿ ಬೆಳಗ್ಗೆ ಕ್ಯಾಬ್ ಡ್ರೈವರ್ ಏನು ಮಾಡ್ತಾನೆ, 2,000 ರೂಪಾಯಿ ಕಾಲ್ ಅಂತ, ಕಾಲು ಇಲ್ಲ ಫ್ಯೂಚರ್ ಬೈ, ಅಲ್ಲೆಲ್ಲ ಕಾಲ್ಗಿಂತ ಫ್ಯೂಚರ್ ನಿಫ್ಟಿ ಅಪ್ ಇಷ್ಟೇ ಪೇಪರಲ್ಲಿ ಬರ್ಕೊಟ್ಬಿಟ್ಟು ಸ್ಟಾಪ್ ಲಾಸು 5,000 ರೂಪಾಯಿ ಕೊಟ್ಟರೆ ಇಷ್ಟು ಪಾಯಿಂಟ್ ಸ್ಟಾಪ್ ಲಾಸು, 6,500 ಕೊಟ್ಟರೆ 100 ಪಾಯಿಂಟ್ ಸ್ಟಾಪ್ ಲಾಸು. ಅವ್ನು ಎಷ್ಟು ದುಡ್ಡು ಕೊಡ್ತಾನೋ ಅಷ್ಟು ಪಾಯಿಂಟ್ ಸ್ಟಾಪ್ ಲಾಸ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾನೆ ಅಂತ. ಸಂಜೆ ನಿಫ್ಟಿ ಅಪ್ ಆದರೆ ಪ್ರಾಫಿಟ್ಟು, ಡೌನ್ ಆದರೆ ಲಾಸು. ಸೊ ಸ್ಟಾಪ್ ಲಾಸ್ಗೆ ಎಷ್ಟು ಕೊಟ್ಟಿರ್ಬೇಕು ಅಷ್ಟು ಕೊಟ್ಟಿರ್ತಾನೆ. ಸೊ ನೋ ನೀಡ್ ಟು ಗಿವ್ 1 lakh ಮಾರ್ಜಿನ್ ಆಲ್ಸೋ, ನೋ ನೀಡ್ ಟು ಪೇ STT GST ಎಲ್ಲ ಏನೂ ಇಲ್ಲ. ಸೊ ಕಂಪ್ಲೀಟ್ಲಿ ಪ್ಯೂರ್ಲಿ ಕ್ಯಾಶಲ್ಲಿ ನಡೆಯೋವಂಥ ಟ್ರಾನ್ಸಾಕ್ಷನು. ಇವತ್ತಿಗೂ ಅದು ಬಾಂಬೆಯಲ್ಲಿ ನಡೆಯುತ್ತಂತೆ. ಸೊ ಬಟ್ ಸರ್ಟನ್ ಏರಿಯಾಸಲ್ಲಿ ನಡೆಯುತ್ತೆ ಹೈಲಿ. ಬಟ್ ಸೆಬಿಗೆ ಅದು ಗೊತ್ತಾದರೆ ತುಂಬ ದೊಡ್ಡ ಆ್ಯಕ್ಷನ್ ತಗೊಳ್ತಾರೆ. ಬಟ್ ಸ್ಟಿಲ್ ಇಟ್ ಈಸ್ ಕ್ಯಾಶಲ್ಲಿ ನಡೆಯೋದ್ರಿಂದ ಇಟ್ಸ್ ಹೈಲಿ ನಾಟ್ ಟ್ರೇಸಬಲ್. ಅದು ಒಂದು ವರ್ಡ್ಸ್ ಯೂಸ್ ಮಾಡೋದ್ರಿಂದ ಇಟ್ಸ್ ನಾಟ್ ಸೋ ಮಚ್ ಟ್ರೇಸಬಲ್. ಜಿಯೋಗ್ರಫಿಕಲ್ ಅಡ್ವಾಂಟೇಜ್ ಸರ್ ಅವರಿಗೆ. ಅಂದರೆ ನಿಮಗೆ ಮುಂಬೈಯಲ್ಲೇ ಇದು ಫಿನಾನ್ಷಿಯಲ್ ಹಬ್, NSE BSE ಸೆಬಿ ಎಲ್ಲ ಅಲ್ಲೇ ಇರೋದ್ರಿಂದ, ಕೆಲಸ ಮಾಡೋರು ಅಲ್ಲಲ್ಲೇ ಇರೋದ್ರಿಂದ ಅದೊಂದು ಈಸಿ ಮೀಡಿಯಮ್ ಆಗಿ ಆಗ್ತಿರ್ಬೋದು ನೀವು ಹೇಳ್ದಂಗೆ. ಸೊ ಜನರಲಿ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ವಿಧವಾಗಿ ಸ್ಕ್ಯಾಮ್ಗಳನ್ನ ಟಿಪ್ಸ್ ಕೊಡ್ತಾರೆ, ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡ್ತೀನಿ ಅಂತಾರೆ. ಇದನ್ನೆಲ್ಲ ನೀವು ಫೇಸ್ ಮಾಡಿದ್ದೀರಾ? ಸರ್ ಸುಮಾರು ಮಾಡಿದ್ದೀನಿ. ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಟ್ರೇಡ್ ಮಾಡಿ ಸ್ವಲ್ಪ ಪ್ರಾಫಿಟ್ಸ್ನ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಬೇಕಾದ್ರೆ ಒಂದು ಮೆಸೇಜ್ ಬರುತ್ತೆ ಸರ್. ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ, 3,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ 3,000 ಜನ ಪ್ರತಿ ತಿಂಗಳು 4,000 ರೂಪಾಯಿ ಕೊಡ್ತಾರೆ ಸಬ್ಸ್ಕ್ರಿಪ್ಷನ್ ಆಗಿ. ಕಾಲ್ಸ್ ಕೊಡಬೇಕು, ನಿಮ್ಮ ಕಾಲ್ಸ್ ನೀವು ಕೊಡಬೇಕು ಅಂತ. ಎಷ್ಟು 12 ಲಕ್ಷ ರೂಪಾಯಿ ಸರ್ ಪ್ರತಿ ತಿಂಗಳು ಒಂದು ರೆವೆನ್ಯೂ. ಅವನದು 12th ಫೇಲ್, ಏನೂ ಎಜುಕೇಷನ್ ಇಲ್ಲ, ಏನೂ ಇಲ್ಲ. ಅಂದರೆ ಸ್ಟಾಕ್ ಮಾರ್ಕೆಟ್ ಕಲಿಯೋಕ್ಕೆ ಏನೂ ಇಲ್ಲ. ಇದೇ ರೀತಿಯಾಗಿ ನಾನು ಎಂಟರ್ಟೈನ್ ಮಾಡಲ್ಲ, ಬಿಕಾಸ್ ನಂಗೆ ಐಡಿಯಾ ಇರುತ್ತೆ ಅದನ್ನು ಕೊಡಬೇಕಂದ್ರೆ ಸರ್ಟೇನ್ ಎಕ್ಸಾಮಿನೇಷನ್ಸ್ ಕ್ಲಿಯರ್ ಮಾಡಬೇಕು ಅಂತ. ಹೋಪ್ಫುಲಿ ನಾನು ಮಾಡಲಿಲ್ಲ. ಬಟ್ 1-2 ವರ್ಷ ಆದಮೇಲೆ ಅವ್ನು ಸಿಕ್ಬೀಳ್ತಾನೆ, ಅವನ್ನ ಕರ್ಕೊಂಡು ಹೋಗ್ತಾರೆ. ಒಂದು ಮೇಜರ್ಲಿ ಪರ್ಸ್ನಲಿ ಆಗಿರೋ ಸ್ಕ್ಯಾಮ್. 2ನೇ ಸ್ಕ್ಯಾಮು ಯೂಶ್ವಲಿ ಈ ಆ್ಯಕ್ಚುಲಿ ಇದು ನಿಮಗೂ ಗೊತ್ತಿರುತ್ತೆ ಅನ್ಕೋತೀನಿ. ಯೂಶ್ವಲಿ 1 day 2 day ಟ್ರೇಡಿಂಗ್ ಕ್ಲಾಸಸ್ಗಳು ಮಾಡ್ತಾರಲ್ಲ, ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅದು ಎಕ್ಸ್ಪೈರಿ ಡೇ ದಿನ ಮಾಡ್ತಾರೆ. ಎಕ್ಸ್ಪೈರಿ ಡೇ ದಿನ ಯಾಕೆ ಮಾಡ್ತಾರೆ ಅಂತಂದರೆ ಅವ್ರು ಲೈವ್ ಟ್ರೇಡಿಂಗ್ ಮಾಡಿ ತೋರ್ಸೋಕ್ಕೆ. ಆ್ಯಂಡ್ ಎಕ್ಸ್ಪೈರಿ ದಿನ ನಿಮಗೆ ಗೊತ್ತಿರೋಂಗೆ ಸ್ವಲ್ಪ ಮೂಮೆಂಟ್ ಒಂದು ಸೈಡ್ ಕೊಟ್ಟೆ ಕೊಡುತ್ತೆ.
ಸೊ ಮಾಸ್ ಕ್ವಾಂಟಿಟೀಸ್ನ ತೊಗೊಂಡು 10-15-20 ಪಾಯಿಂಟ್ಸ್ಗೆ ನೇಕೆಡ್ ಆಪ್ಷನ್ ಬೈಯಿಂಗಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ. ಓಕೆ. ಅವತ್ತಿನ ದಿನ ನಮಗನ್ಸುತ್ತೆ, ಇವ್ರೇನಪ್ಪ 15-20 ಲಕ್ಷ ಮಾಡಿದ್ರು ಅಂತ. ನೆಕ್ಸ್ಟ್ ದಿನ ಅದು ಗುರುವಾರ ಇತ್ತು ಮುಂಚೆ ಎಕ್ಸ್ಪೈರಿ, ಶುಕ್ರವಾರ ಬಂದು ನೀವು ಟ್ರೇಡ್ ಮಾಡಿ, ವಾಲ್ಯೂಮ್ ಇರಲ್ಲ, ನಿಮಗೆ DK ಆಗ್ತಾ ಇರುತ್ತೆ, ಆಪ್ಷನ್ ಬೈಯರ್ ಸಿಕ್ಕಾಕೋತಾನೆ. ಅದಕ್ಕೆ ಆವಾಗಲೇ ಮೆನ್ಷನ್ ಮಾಡಿದ್ದು 2 ದಿನ 3 ದಿನದಲ್ಲಿ ಟ್ರೇಡಿಂಗ್ ಕಲಿಯೋಕ್ಕಾಗಲ್ಲ ಅಂತ. ಅಂದರೆ ಆಫ್ಲೈನ್ ಇದ್ದರೆ ಅಥವಾ ಹೇಳ್ಕೊಡೋಕೆ ಯಾರಾದರೂ ಇದ್ದರೆ ಅವತ್ತು ಬಂದು ಪ್ರಶ್ನೆ ಮಾಡ್ಬೋದು, ನೀವು ಏನಾಯಿತು, ಎಲ್ಲೋಯ್ತು, ಏನಕ್ಕೆ ಹಿಂಗಾಯಿತು ಅಂತ. ಇದೊಂದು ಕೇಳಿರೋದು. ನೀವು ಹೇಳ್ತಿರೋದು ಆನ್ಲೈನಲ್ಲಿ ತುಂಬ ನಡೀತಾ ಇದೆ. ಹೌದೌದೌದು. ಸೊ ಆನ್ಲೈನಲ್ಲಿ ಈವನ್ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಬಂದ್ಬಿಟ್ಟು ಲೈವ್ ಟ್ರೇಡ್ಗಳನ್ನ ತೋರಿಸೋದು, ಲೈವ್ ಟ್ರೇಡಿಂಗ್ ಸೆಷನ್ಸ್ ಅಂತ ಹೇಳೋದು. ಸೊ ಇವಾಗ ನಾನು ಹೇಳೋದಂದ್ರೆ ಸೆಬಿ ಗೈಡ್ಲೈನ್ಸ್ ಏನು ಹೇಳ್ತಾರೆ, ನಮ್ಮ ಚಾನಲ್ಗೂ ಬಂದು ಕಮೆಂಟ್ಸ್ ಹಾಕಿದ್ದಾರೆ, ಲೈವ್ ಟ್ರೇಡ್ ಮಾಡಿ ತೋರಿಸಿ, ನಿಮ್ಮದು P&L ತೋರಿಸಿ. ಸೊ ಅದು ಅರ್ಥ ಮಾಡ್ಕೊಳ್ಳಿ, ಸೆಬಿನೇ ವಿ ಶುಡ್ ನಾಟ್ ಶೋ P&L ತೋರಿಸೋದು ಎಷ್ಟೊತ್ತು ತೋರಿಸ್ಬಿಟ್ಟು ನಿಮ್ಮನ್ನು ಅಟ್ರಾಕ್ಟ್ ಮಾಡಿ ತೊಗೋಬೋದು. ಸೊ ಸೆಬಿನೇ ಹೇಳುತ್ತೆ ಯಾರೂ P&L ತೋರಿಸೋಂಗಿಲ್ಲ, ಲೈವ್ ಟ್ರೇಡ್ ಮಾಡಿ ತೋರಿಸಿ, ಚಾಲೆಂಜ್ ಆಗ್ತಾರೆ ಲೈವ್ ಟ್ರೇಡ್ ಮಾಡಿ ತೋರಿಸಿ ಅಂತ. ಮಾರ್ಕೆಟಲ್ಲಿ 10 ವರ್ಷದಿಂದ ಇದ್ದೀವಿ ನಾವು ಲೈವ್ ಟ್ರೇಡ್ ಮಾಡಿ ತೋರಿಸೋದು ಅದೇನು ದೊಡ್ಡ ಕೆಲಸನ. ಸೊ ಲೈವ್ ಟ್ರೇಡ್ ಮಾಡಿ ತೋರಿಸ್ತೀವಿ, ಅದರಿಂದ ಒಂದು ಸಾವಿರಾರು ಜನ ಇಲ್ಲಿ ಒಂದು 2-3 ಲಕ್ಷ ಪ್ರಾಫಿಟ್ ಬಂದುಬಿಡುತ್ತೆ ಅಂದ್ಕೊಳ್ಳಿ, ಸಾವಿರಾರು ಜನ ಇಲ್ಲಿ ಬಂದುಬಿಡ್ತಾರೆ, ಕ್ಲಾಸ್ಗೆ ತೊಗೊಂಡ್ಬಿಡ್ತಾರೆ, ಏನೇನೋ ಎಕ್ಸೆಟ್ರಾ. ಅದರಿಂದ ಪ್ಲಸ್ಸು ಮೈನಸ್ ತುಂಬಾ ಆಗುತ್ತೆ. ಆ ಥರ ಒಂದು ಪ್ರಾಫಿಟನ್ನಾಗಲಿ ಏನೋ ಒಂದು ತೋರಿಸ್ಬಿಟ್ಟು ಯಾರನ್ನೂ ಅಟ್ರಾಕ್ಟ್ ಮಾಡೋಂಗಿಲ್ಲ ಅಂತ ಸೆಬಿ ಕ್ಲಿಯರ್ಲಿ ಹೇಳುತ್ತೆ. ಅದನ್ನು ಎನ್ಫೋರ್ಸ್ಮೆಂಟ್ ಏನೋ ಎನ್ಫೋರ್ಸ್ ಮಾಡೋದು, ಬೇರೆ ಅಟ್ರಾಕ್ಟ್ ಮಾಡೋದು, ಸೊ ಜನಗಳ ಹತ್ರ ಇದೆಲ್ಲ ಮಾಡೋಂಗೇ ಇಲ್ಲ. ಸೊ ಇದನ್ನು ನಾನು ಮಾಡೋಂಗಿಲ್ಲ, ನೀವು ಮಾಡೋಂಗಿಲ್ಲ. ಯಾರು ನಿಮಗೆ ಲೈವ್ ಟ್ರೇಡ್ ಮಾಡಿ ತೋರಿಸ್ತಾ ಇದ್ದಾರೆ, P&L ತೋರಿಸ್ತಾ ಇದ್ದಾರೆ, P&L ಪ್ರಾಫಿಟ್ ತೋರಿಸ್ಬಿಟ್ಟು ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಹೈಲಿ ಅನ್ಎಥಿಕಲ್ ಆಸ್ ಪರ್ ಸೆಬಿ. ಸೊ ಅದರಿಂದ ತುಂಬ ಹುಷಾರಾಗಿರಿ. ಯಾರ್ಯಾರು ಲೈವ್ ಟ್ರೇಡ್ ಮಾಡ್ತಾ ಇದ್ದೀರೋ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಸೆಬಿ ಬಲೆಗೆ ಹಾಕ್ಕೊಳ್ಳುತ್ತೆ, ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಎಷ್ಟೋ ಜನ P&L ಎಡಿಟ್ ಮಾಡ್ತಾರೆ ಸರ್, ಟೂಲ್ಸ್ ಯೂಸ್ ಮಾಡ್ಬಿಟ್ಟು P&L ಎಡಿಟ್ ಮಾಡ್ಬಿಟ್ಟು ಜನನ ಅಟ್ರಾಕ್ಟ್ ಮಾಡೋದು. ಒಬ್ರಂತೂ 2 ಕೋಟಿ 3 ಕೋಟಿ ದಿನಕ್ಕೆ ಪ್ರಾಫಿಟ್ ಅಂತ ತೋರಿಸ್ತದೆ, ಅದು ನೇಕೆಡ್ ಆಪ್ಷನ್ ಬೈಯಿಂಗಲ್ಲಿ. ಇದೆಲ್ಲ ಸುಮಾರು ಎಡಿಟೆಡ್ಗಳಿರುತ್ತೆ. ಆ್ಯಂಡ್ ಯಾರು ಇಂಡಿಯಾದಲ್ಲಿ ಫಿನ್ಟೆಕ್ ಏನಿದೆ ತುಂಬ ರೆಗ್ಯುಲೇಟೆಡ್. ಸರ್ ಹೇಳ್ದಂಗೆ ಲೈವ್ ಟ್ರೇಡ್ ಮಾಡೋದು ಮತ್ತೊಂದು ಅಷ್ಟು ಸುಲಭವಾಗಿ ಬಿಡಲ್ಲ. ಸೆಬಿ ವಿಲ್ ಬಿ ವಾಚಿಂಗ್, ಅವರು ಬಂದು ಹಾಂಟ್ ಮಾಡ್ತಾರೆ. ಯಾಕಂದರೆ ಸ್ವಲ್ಪ ಬ್ರೋಕಿಂಗಲ್ಲಿ ನಾನು ಹತ್ತಿರ ಇದ್ದಿದ್ದರಿಂದ ನಂಗೆ ತುಂಬ ಚೆನ್ನಾಗಿ ಐಡಿಯಾ ಇದೆ, ರೂಲ್ಸ್ ರೆಗ್ಯುಲೇಷನ್ಸ್ ಹೆಂಗೆ ವರ್ಕ್ ಆಗುತ್ತೆ, ಪ್ರತಿಯೊಂದಕ್ಕೂ ಹೆಂಗೆ ಪರ್ಮಿಷನ್ಸ್ ತೊಗೋಬೇಕು. ಒಂದು ಬೇರೆ ರೆಗ್ಯುಲರ್ ಬಿಸ್ನೆಸ್ ಮಾಡ್ದಂಗೆ ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ ನಡೆಯಲ್ಲ ಅನ್ನೋ ಒಂದು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ರೀಸೆಂಟ್ಲಿ ಒಂದು ಪಾಡ್ಕಾಸ್ಟ್ ಸಹ ನಾನು ನೋಡಿದೆ, ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ನಾನು ತಿಂಗಳಿಗೆ 2-3 ಕೋಟಿ ಮಾಡ್ತೀನಿ ಅಂತ. ದೊಡ್ಡ ಚಾನಲ್ಲು, ಆ ದೊಡ್ಡ ಚಾನಲಲ್ಲೇ ಐ ಥಿಂಕ್ ವಿಜಯ್ ಮಲ್ಯನ್ ಸಹ ಇಂಟರ್ವ್ಯೂ ಮಾಡಿರೋಂಥ ಚಾನಲ್. ಅದು ಸಡನ್ನಾಗಿ ಆ ವಿಡಿಯೋ ಡಿಲೀಟ್ ಆಗಿಬಿಡುತ್ತೆ. ಡಿಲೀಟ್ ಮಾಡ್ತಾರೆ, ಯಾಕಂದರೆ ಸೆಬಿ ಹಂಟ್ ಮಾಡಿದ್ರೆ ಆ ಪಾಡ್ಕಾಸ್ಟ್ ಮಾಡಿರೋರ್ಗು ಮತ್ತು ಪ್ರಾಬ್ಲಮ್ ಆಗುತ್ತೆ, ಹೇಳಿರೋರ್ಗು ಪ್ರಾಬ್ಲಮ್ ಆಗುತ್ತಂತ ಪಾಡ್ಕಾಸ್ಟ್ ಮಾಡಿರೋರು ಇಮಿಡಿಯೇಟ್ಲಿ ಡಿಲೀಟ್ ಮಾಡ್ತಾರೆ. ಸೊ ಅದೇ ಥರ ಸೊ ಈ ತುಂಬ ರೆಗ್ಯುಲೇಷನ್ಸ್ ಇದೆ, ಅದು ಜನಕ್ಕೆ ಆಫ್ ದ ಸ್ಕ್ರೀನ್ ಗೊತ್ತಾಗಲ್ಲ ಎಷ್ಟು ರೂಲ್ಸು ರೆಗ್ಯುಲೇಷನ್ಸು ಸೆಬಿ ಏನೇನೆಲ್ಲ ಗೈಡ್ಲೈನ್ಸ್ ತೊಗೊಳುತ್ತೆ. ಸೊ ಆ್ಯಂಡ್ ಎಸ್ಪೆಷಲಿ ಸೆಬಿ ರಿಜಿಸ್ಟರ್ಡ್ ಇದ್ದರೆ ಅಟ್ಲೀಸ್ಟ್ ನೀವು ಸೇಫಾಗಿರ್ತೀರಾ, ವಿಲ್ ಬಿ ವೆರಿ ವೆರಿ ಸೇಫ್. ಅದರಿಂದ ಸೆಬಿ ಲೈಸೆನ್ಸ್ ಇಲ್ದಿರ ಆಟ ಆಡ್ತಾ ಇದ್ದಾರಲ್ಲ, ಅವರು ಲೈಫ್ ಲಾಂಗ್ ದುಡ್ದಿರೋದೆಲ್ಲ ಒನ್ ಶಾಟ್ ಕಿತ್ಕೋಬೋದು. ಎಕ್ಸಾಂಪಲ್ ಅವಧೂತ್ ಸಾಥೇದಾಯಿತು, ಅಶ್ಮಿತಾ ಪಟೇಲ್ದಾಯಿತು, ತುಂಬ ಇವರೆಲ್ಲ ಗೈಡ್ಲೈನ್ಸು ಫಾಲೋ ಮಾಡಲಿಲ್ಲ ಆ್ಯಂಡ್ ಸೆಬಿ ಲೈಸೆನ್ಸು ಇಲ್ಲ. ಸೆಬಿ ಲೈಸೆನ್ಸ್ ಇಲ್ದಿರ ಸೆಬಿ ಲೈಸೆನ್ಸ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ವಿಲ್ ಬಿ ಸೇಫರ್. ಕರೆಕ್ಟ್. ಲೈಸೆನ್ಸ್ ಇಲ್ದಿರ ನೀವು ಏನಾರು ಆಟಗಳು ಆಡಿದ್ರೆ ಲೈಫ್ ಲಾಂಗ್ ನೀವು ದುಡ್ದಿರೋದನ್ನು ಒನ್ ಶಾಟ್ ಕಿತ್ಕೊಳ್ಳುತ್ತೆ ಸೆಬಿ. ತುಂಬ ಕೇರ್ಫುಲ್ ಆಗಿರಿ. ಸೊ ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ಸೊ ಜನಗಳಿಗೆ ಮಿಸ್ಗೈಡ್ ಮಾಡಿಕೊಂಡು ಮಿಸ್ಲೀಡ್ ಮಾಡಿಕೊಂಡು ಏನೇನೋ ಮಾಡ್ತಾ ಇರೋರಿಗೆ ಇದೊಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಜರ್ಲಿ ಎಷ್ಟೋ ಜನ ಇದು ಮಾಡೋರಿಗೆ ಯಾವ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಏನೂ ಐಡಿಯಾ ಇಲ್ಲ. ಈಗ ನೀವು ಟ್ರೇಡ್ ಕಾಲ್ಸ್ ಕೊಡಬೇಕು, ಅದು ಎಜುಕೇಷನ್ ಪರ್ಪಸ್ಗಂತ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಏನು ಪ್ರೊಸೆಸ್ ಇದೆ ಏನೂ ಐಡಿಯಾ ಇಲ್ಲ. ಎಲ್ಲರೂ ಮಾಡ್ತಾ ಇದ್ದಾರೆ, ಬರ್ತೀವಿ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಡಿದ್ರೆ ಅದು ತುಂಬ ಅವರಿಗೆ ತೊಂದರೆ ಆಗುತ್ತೆ ಅನ್ನೋದು. ಸೊ ನಿಮಗೆ ಒಂದು ಲೆಟ್ಸ್ ಒಂದು ಬ್ರೋಕಿಂಗ್ ಫರ್ಮ್ ಹೆಂಗೆ ವರ್ಕ್ ಆಗುತ್ತೆ, ಬ್ರೋಕಿಂಗ್ ಅಂದರೆ ಏನು, ಅದು ಅದ್ರ ಬಗ್ಗೆ ಎನಿ ಐಡಿಯಾ? ಸೊ ಎಸ್, ಬ್ರೋಕಿಂಗ್ ಬಗ್ಗೆ ಒಂದು ಸ್ವಲ್ಪ ಡೀಸೆಂಟ್ ಐಡಿಯಾ ಇದೆ. ಅಂದರೆ ಬ್ರೋಕಿಂಗ್ ಫರ್ಮ್ ಲೈಕ್ ಅಂದರೆ ಒಂದು ಎಷ್ಟು ಟಫೆಸ್ಟ್ ವರ್ಕ್ ಅಂತಂದರೆ, ನಿಮಗೆ ಲೈಸೆನ್ಸ್ಗಳಿಗೆ ನೀವು ಇಯರ್ಸ್ ವೆಯ್ಟ್ ಮಾಡಬೇಕಾಗತ್ತೆ. ನಿಮಗೆ NSE ಮೆಂಬರ್ಶಿಪ್ ತೊಗೋಬೇಕು. NSE ಮೆಂಬರ್ಶಿಪ್ ತೊಗೊಂಡ್ಮೇಲೆ ನಿಮಗೆ ಅದು CDSL ಮತ್ತು DP ಮೆಂಬರ್ಶಿಪ್ ತೊಗೋಬೇಕು. ಇದೆಲ್ಲ ಬರೋಷ್ಟಲ್ಲೇ 1.5 ಇಯರ್ ಪ್ರೊಸೆಸ್ ಆಗೋಗ್ಬಿಡುತ್ತೆ. ಆ ಮೀನ್ ಟೈಮಲ್ಲಿ ಬರೋ ಕಂಪ್ಲೈನ್ಸ್ ಚಾಲೆಂಜಸ್ ಇದೆ ಅಲ್ಲ ಸರ್, ಇಟ್ಸ್ ಹೈಲಿ ರೆಗ್ಯುಲೇಟೆಡ್. ಲೈಕ್ ಡಾಕ್ಯುಮೆಂಟೇಷನ್ ಪರ್ಫೆಕ್ಟ್ ಆಗಿರಬೇಕು, ಸರ್ಟೆನ್ ಇದೇ ರೂಟಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನೆಟ್ವರ್ತ್ ಇರಬೇಕು. ಇದೆಲ್ಲ ಮಾಡೋದಿದೆಲ್ಲ ಇಟ್ಸ್ ವೆರಿ ಚಾಲೆಂಜಿಂಗ್. ಯಾಕೆ ಇವಾಗ ನಾವು ಝೀರೋದಾನ ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ, ಇಂಥ ಕಂಪ್ಲೈನ್ಸ್ ಓರಿಯೆಂಟೆಡ್ ಫೀಲ್ಡಲ್ಲಿ ಒನ್ ಆಫ್ ದ ಬೂಟ್ ಸ್ಟ್ರ್ಯಾಪ್ ಮಾಡಿ ಅಷ್ಟು ದೊಡ್ಡದಾಗಿ ನಿಂತ್ಕೊಳ್ಳೋದಿದೆಯಲ್ಲ,
ಅದು ಸಾಮಾನ್ಯ ಸಂಗತಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಬ್ರೋಕಿಂಗ್ ಆ ರೀತಿ ಇಂಡಿಯಲ್ಲಿ ವರ್ಕ್ ಆಗುತ್ತೆ. ಈಗ ಸುಮಾರು ಬ್ರೋಕರ್ಸ್ ಆಗಿಬಿಟ್ಟಿದ್ದಾರೆ. ಇವಾಗ ಈಸಿಯೆಸ್ಟ್ ರೂಟ್ ಏನಾಗಿದೆ, ಯಾವ್ದಾರು ಓಲ್ಡ್ ಬ್ರೋಕರ್ ಹತ್ರ ಲೈಸೆನ್ಸ್ನ ಪರ್ಚೇಸ್ ಮಾಡಿ ಅವ್ರು ಅದನ್ನು ಕಂಟಿನ್ಯೂ ಮಾಡೋ ಒಂದು ಮೆಥಡ್ ಇದಾಗಿದೆ. ಬಟ್ ಹೈಲಿ ಸ್ಕ್ರೂಟಿನಿ ಮಾಡ್ತಾರೆ, ತುಂಬ ಚೆಕ್ ಮಾಡ್ತಾರೆ, ಕಂಪ್ನಿ ಡೈರೆಕ್ಟರ್ಸ್ದು ಫುಲ್ ಡೀಟೇಲ್ಸ್ ಚೆಕ್ ಮಾಡ್ತಾರೆ, ಆಮೇಲೆ ನಿಮಗೆ ಸ್ಟಾರ್ಟ್ ಮಾಡೋಕ್ಕಾಗೋದು. ಆ್ಯಂಡ್ ಈಗ ಸ್ವಲ್ಪ ಏನು ಅನಿಸಿದೆ ಸರ್, ಈಗ ನನಗೆ ಬ್ರೋಕಿಂಗ್ ಬರ್ತಾ ಇವಾಗ ಸ್ವಲ್ಪ ರೆಗ್ಯುಲೇಷನ್ ಚೇಂಜ್ ಆಗ್ತಿರೋದ್ರಿಂದ, ಮೊನ್ನೆ STT ಜಾಸ್ತಿ ಆಯಿತು, ಇದಾಗ್ತಿರೋದ್ರಿಂದ ಇವೆಂಚುಲಿ ಸ್ವಲ್ಪ ಏನಾದರೂ ಏಟ್ ಬೀಳ್ಬೋದಾ ಅನ್ನೋದು ನನ್ನೊಂದು ಅಭಿಪ್ರಾಯ. ಡೆಫಿನೆಟ್ಲಿ. ಸೊ ಬ್ರೋಕಿಂಗ್ ರೆಗ್ಯುಲೇಷನ್ಸ್ ಜಾಸ್ತಿ ಮಾಡೋದ್ರಿಂದ ಸೊ ದೇ ವಾಂಟ್ ಟು ಡಿಸ್ಕರೇಜ್ F&O ಟ್ರೇಡರ್ಸ್ ಮೇನ್ಲಿ. ಕರೆಕ್ಟ್. ಆ್ಯಂಡ್ ಬ್ರೋಕಿಂಗ್ ಮೋಸ್ಟ್ ಆಫ್ ದ ಇಂಡಿಯನ್ ಬ್ರೋಕರ್ಸ್ ಆರ್ ಸ್ಟ್ಯಾಂಡಿಂಗ್ ಓನ್ಲಿ ಆನ್ F&O ಬ್ರೋಕರೇಜ್. ಹೌದು. ಸೊ ಈಕ್ವಿಟಿಗೆ 0 ಅಂತಾರೆ, ಈಕ್ವಿಟಿಯಲ್ಲೇ ಬ್ರೋಕರೇಜ್ ಚಾರ್ಜ್ ಮಾಡಿಲ್ಲ ಅಂದರೆ ದೆನ್ ಅಗೇನ್ ಸೊ ದ ಮೋಸ್ಟ್ ಬ್ರೋಕಿಂಗ್ ಫರ್ಮ್ಸ್ ವಿಲ್ ಬಿ ಇನ್ ಮೇಜರ್ ಪ್ರಾಬ್ಲಮ್ಸ್ ಅಲ್ಲಿ ಹಿಟ್ ಆಗ್ಬೋದು. ಸೊ ಈಕ್ವಿಟಿ ಬೇಸ್ಡಲ್ಲಿ ಚಾರ್ಜ್ ಮಾಡಿ ಈಕ್ವಿಟಿಗೂ ಚಾರ್ಜ್ ಮಾಡಿದ್ರೆ ದೆಲ್ ಸರ್ವೈವ್. ಅದಕ್ಕೆ ಅಂದರೆ ಗೌರ್ಮೆಂಟ್ ರೀಸನ್ ಏನಂದರೆ 2022 ಇಂದ 2024 ತನಕ 1.18 lakh crore ಇಂಡಿಯನ್ ರಿಟೇಲ್ ಟ್ರೇಡರ್ಸ್ ವ್ಯಾನಿಷ್ ಆಗಿರೋದು, ವಿಚ್ ಈಸ್ ಗೇನ್ಡ್ ಬೈ 3.1% ಆಫ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್, ದೊಡ್ಡವ್ರ ಹತ್ರ. ಸೊ ಗೌರ್ಮೆಂಟ್ ಆ ಕನ್ಸರ್ನಿಂದ ಜಾಸ್ತಿ ಮಾಡ್ತಾ ಇದೆ. ಬಟ್ ಅಗೇನ್ ನೀವು ಹೇಳ್ದಂಗೆ ಎಲ್ಲ ಬ್ರೋಕರ್ಸ್ ರಿಲೈ ಆಗಿರೋದು F&O ಟ್ರೇಡರ್ಸ್ ಮೇಲೆ. ನಿಮಗೆ ವಾಲ್ಯೂಮ್ ಇಲ್ಲ, ನಿಮಗೆ ಲಿಕ್ವಿಡಿಟಿ ಇಲ್ಲ ಅಂತಂದರೆ ಟ್ರೇಡರ್ಸ್ ಸಂಖ್ಯೆ ಕಮ್ಮಿ ಆಗುತ್ತೆ, ವಿಚ್ ಮೈಟ್ ಎಫೆಕ್ಟ್ ದೇರ್ ಬಿಸ್ನೆಸ್. ಆ್ಯಂಡ್ F&O ಇದ್ದಿದ್ದಕ್ಕೆ ಈಕ್ವಿಟಿ ಫ್ರೀ ಮಾಡಿದ್ದು ಸರ್. ಈಗ F&Oಗೆ ಎಫೆಕ್ಟ್ ಆದಮೇಲೆ ದೇ ವಿಲ್ ಸ್ಟಾರ್ಟ್ ಚಾರ್ಜಿಂಗ್ ಫಾರ್ ಈಕ್ವಿಟಿ ಅನ್ನೋದು. ಡೆಫಿನೆಟ್ಲಿ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತುಂಬ ಸ್ಟ್ರಾಂಗಾಗಿ ನಿಂತಿರೋದಂದರೆ ಒನ್ ಬ್ರೋಕಿಂಗ್ ಫರ್ಮ್ ಅಂದರೆ ಮೋತಿಲಾಲ್ ಓಸ್ವಾಲ್. ಸೊ ದೇ ಚಾರ್ಜ್ ಫಾರ್ ಈಕ್ವಿಟಿ ಆ್ಯಂಡ್ ಅವ್ರ ಹತ್ರ ಡಿಸ್ಕೌಂಟ್ ಮಾಡಲೇ ಇಲ್ಲ. ಸೊ ದೇ ಆರ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಸೊ ನಾವಂತೂ ಡಿಸ್ಕೌಂಟ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಆ್ಯಂಡ್ ದೇ ಹ್ಯಾವ್ ಗಾಟ್ ಅ ಜೆನ್ಯೂನ್ ಇನ್ವೆಸ್ಟರ್ಸ್ ಆ್ಯಂಡ್ ಟ್ರೇಡರ್ಸ್ ವೇರ್ ಸೊ ಅವ್ರ ಬ್ರೋಕರೇಜ್ ಇಸ್ಕೊಳ್ತಾರೆ ಆ್ಯಂಡ್ ಅಂತ ಥರ ಸರ್ವಿಸ್ ಕೊಡ್ತಾರೆ. ಮೇನ್ಲಿ ವೆಲ್ತ್ ಕ್ರಿಯೇಟರ್ಸ್ ಅಂತ ಹೇಳ್ಬೋದು ಸರ್. ಮೇಜರ್ಲಿ ಇವಾಗ ಇಂಡಿಯನ್ ಪೀಪಲ್ ಆರ್ ವೆರಿ ಸೆನ್ಸಿಟಿವ್ ಟುವರ್ಡ್ಸ್ ಮನಿ. ನೀವು ಅವ್ರ ಹತ್ರ ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಅದು ತುಂಬ ಕಷ್ಟ ರೀಗೈನ್ ಮಾಡೋಕ್ಕೆ. ಇಂಡಿಯನ್ ಕಸ್ಟಮರ್ ಸೈಕಾಲಜಿ ವರ್ಕ್ ಆಗೋದೇ ಆ ರೀತಿಯಲ್ಲಿ. ಆ ದುಡ್ಡು ಅಂತ ಬಂದಾಗ ಅವ್ರು ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ತಾರೆ. ಸೊ ಏನಾಗುತ್ತೆ, ಬ್ರೋಕಿಂಗ್ ಫರ್ಮಲ್ಲಿ ಮೇಜರ್ ಚಾಲೆಂಜ್ ಏನಂದರೆ ನೀವು ಅಪ್ಲಿಕೇಶನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅನ್ನೋದು. ಈಗ ನೀವು ತುಂಬ ದೊಡ್ಡ ಫೀಚರ್ಸ್ಗಳನ್ನ ಕೊಡದೇ ಇರೋ ಜನ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದು ಕಂಟಿನ್ಯೂಸ್ಲಿ ತಿಂಗಳಲ್ಲಿ 2 ಸಲ 3 ಸಲ ಗ್ಲಿಚ್ ಆಯಿತು, ಜನ ದುಡ್ಡು ಕಳ್ಕೊಂಡ್ರು ಅಂದರೆ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಫಾರ್ ಬ್ರೋಕಿಂಗ್ ಫರ್ಮ್. ನಾನು ಫೇಸ್ ಮಾಡಿರೋ ಚಾಲೆಂಜಸ್ಸು ಫಸ್ಟ್ ಈ ಅಪ್ಲಿಕೇಶನ್ನ ಬಿಲ್ಡ್ ಮಾಡಿ ಪರ್ಫೆಕ್ಟ್ ಮಾಡೋದಿದೆಯಲ್ಲ. ಈಗ ನೀವು ಯಾವುದೋ ಒಂದು ಫಾರ್ಮಾ ಕಂಪ್ನಿದ ಆ್ಯಪ್ ಬಿಲ್ಡ್ ಮಾಡಿದ್ರೆ ನಿಮಗೆ ತಪ್ಪು ಮಾಡೋಕ್ಕೆ ಅವಕಾಶ ಇದೆ, ಇಲ್ಲಿ ತಪ್ಪು ಮಾಡೋಕ್ಕೆ ಅವಕಾಶ ಇಲ್ಲ. ನೀವು ಆದಷ್ಟು ಪರ್ಫೆಕ್ಷನಿಸಮ್ ಪುಷ್ ಮಾಡಬೇಕು. ಅಂದರೂ ಮಿಸ್ಟೇಕ್ಸ್ ಆಗೇ ಆಗುತ್ತೆ, ಬಿಕಾಸ್ ದಟ್ಸ್ ಹೌ ಟೆಕ್ನಾಲಜಿ ವರ್ಕ್ಸ್ ಇವಾಗ ಇದ್ದಿದ್ರಲ್ಲಿ. ಮೇಜರ್ಲಿ ಅದು ಚಾಲೆಂಜ್ ಬರುತ್ತೆ. ಎರಡನೇದು ಕಂಪ್ಲೈನ್ಸ್. ಸೊ ಈ ಕಂಪ್ಲೈನ್ಸ್ನ ಹ್ಯಾಂಡ್ಲ್ ಮಾಡೋದು ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅಂದ್ ಏನಾಗುತ್ತೆ, ನೀವೊಂದು ಆ್ಯಡ್ ಪಬ್ಲಿಷ್ ಮಾಡಬೇಕು, ನೀವೊಂದು ಫೀಚರ್ ತೊಗೊಂಬರ್ಬೇಕು, ಎಲ್ಲದಕ್ಕೂ ನಿಮಗೆ ಎಕ್ಸ್ಚೇಂಜ್ ಪರ್ಮಿಷನ್ ಬೇಕು, ಸೆಬಿ ಪರ್ಮಿಷನ್ ಬೇಕು. ವಿತೌಟ್ ದಟ್ ನೀವೇನೋ ಮಾಡೋಕ್ಕಾಗಲ್ಲ. ಸೊ ಇದೆರಡು ಮೇಜರ್ ಚಾಲೆಂಜಸ್ ನಾವು ಫೇಸ್ ಮಾಡಿದ್ದು. ಆ್ಯಂಡ್ ಅದಕ್ಕಿಂತ ಒಂದು ದೊಡ್ಡ ಚಾಲೆಂಜು ಈಸ್ ಯೂಸರ್ಸ್. ಹೆಂಗಾಗಿದೆ ಅಂತಂದರೆ ಲೈಕ್ ಕ್ಯಾಟಗರಿ ಆಫ್ ಯೂಸರ್ಸ್ ಇದ್ದಾರೆ. ನಿಮ್ಮ ಯೂಸರ್ ಯಾರು ಅನ್ನೋ ಡಿಫೈನ್ ಮಾಡ್ಕೊಳ್ಳೋದು ಫಸ್ಟ್ ಇಂಪಾರ್ಟೆಂಟ್. ಕೆಲವು ಬ್ರೋಕಿಂಗ್ ಕಂಪ್ನೀಸ್ಗೆ ಏನಾಗಿದೆ, ಕ್ಯಾಪಿಟಲ್ ಅಡ್ವಾಂಟೇಜ್ ಇರೋದ್ರಿಂದ ನಾನು 20 ರೂಪಾಯಿಗೆ ತೊಗೊಂಬಂದರೆ ನಾಳೆ ಅವ್ರು 5 ರೂಪಾಯಿಗೆ ಕೊಟ್ಟರು ಅವ್ರಿಗೆ ಕಳ್ಕೊಳ್ಳೋದೇನಿಲ್ಲ. ಆ ಥರ ಪ್ರೈಸ್ ಬ್ಯಾಟಲ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಅಪ್ಲಿಕೇಶನ್ ಸ್ಟ್ರಾಂಗ್ ಆಗಿತ್ತು, ವಿತೌಟ್ ಮಿನಿಮಲ್ ಟೆಕ್ನಿಕಲ್ ಚಾಲೆಂಜಸ್ ಇತ್ತು ಅಂತಂದರೆ ವಿಲ್ ಹ್ಯಾವ್ ಹೈ ಚಾನ್ಸ್ ಆಫ್ ಸಕ್ಸೀಡಿಂಗ್ ಅನ್ನೋದು ನನ್ನ ಅಭಿಪ್ರಾಯ. ಫಿನ್ಟೆಕ್ ಸ್ಟಾರ್ಟಪ್ಸಲ್ಲಿ ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರೆ? ಫಸ್ಟು ನಾನು ಎಜುಕೇಷನ್ ಟೆಕ್ ಏನು ಮಾಡಿದ್ನೋ ತುಂಬ ಈಸಿ ಸರ್. ಅದು ಯಾರು ಇನ್ವೆಸ್ಟರ್ಸ್ ಇಲ್ಲ, ಏನಿಲ್ಲ. ಇದಕ್ಕೆ ನಾವು ಸ್ವಲ್ಪ ಇನ್ವೆಸ್ಟರ್ಸ್ನ ಕರ್ಕೊಂಬಂದ್ವಿ, ಸ್ವಲ್ಪ ಒಂದು ಏಂಜಲ್ ರೌಂಡ್ ಮಾಡಿದ್ವಿ. ಇದೇನಾಗ್ಬಿಡುತ್ತೆ, ನಾನು ಯಾರ್ಯಾರು ಸ್ಟಾರ್ಟಪ್ ಮಾಡ್ತಿದ್ದೀರೋ ಒಂದು ಮೇಜರ್ ಸಂದೇಶ ಅವ್ರಿಗೆ ಕೊಡಬೇಕು. ಫಸ್ಟ್ ಸ್ಟಾರ್ಟಪ್ಪಲ್ಲಿ ಅಥವಾ ಯಾವುದೋ ಕಂಪ್ನಿ ಬಿಲ್ಡ್ ಮಾಡ್ಬೇಕಾದ್ರೆ ಈಸ್ ಸೆಲ್ಲಿಂಗ್. ನಿಮ್ಮ ಪ್ರಾಡಕ್ಟ್ ಸೆಲ್ ಆದ್ರೇ ಮರ್ಯಾದೆ. ಈ ಟೈಮಲ್ಲಿ ಏನಾಗುತ್ತೆ ಸರ್, ಒಂದು ಸ್ವಲ್ಪ ಮಿಸ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಉದಾಹರಣೆಗೆ ಕೆಲವು ಸ್ಟಾರ್ಟಪ್ ಕನ್ಸಲ್ಟೆಂಟ್ಸ್ಗಳಂತ ಇರ್ತಾರೆ, ಅವ್ರು ಸ್ಟಾರ್ಟಪ್ಪೇ ಬಿಲ್ಡ್ ಮಾಡಿರಲ್ಲ ಲೈಫಲ್ಲಿ. ಅವ್ರು ಬಂದ್ಬಿಟ್ಟು ಹೆಂಗೆ ಗೊತ್ತಾ, ಸುಮ್ಮನೆ ನಿಮ್ಮನ್ನ ಕರೆಯೋದು, ಮಾತಾಡೋದು ಏನೂ ಇದಾಗಲ್ಲ. ಫಸ್ಟ್ ನಾನು ಕಲ್ತಿರೋ ಮೇಜರ್ ಲೆಸನ್ ಏನಂದರೆ, ಫಸ್ಟ್ ಬಿಲ್ಡ್ ಯುವರ್ ಪ್ರಾಡಕ್ಟ್, ಸೆಲ್ ಮಾಡಿ. ಅದು ಮಿನಿಮಲಿ. ಫಾರ್ ಎಕ್ಸಾಂಪಲ್ ನಾವು ಬ್ರೋಕಿಂಗ್ ಮಾತಾಡಿದ್ರೆ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿ 1000 ಜನ ಯೂಸರ್ಸ್ನ ಕರ್ಕೊಂಬನ್ನಿ, ವಿಚ್ ಇಸ್ ಗುಡ್ ಎನಫ್, ವಿಚ್ ಇಸ್ ಬೆಟರ್ ದೆನ್ ಸುಮ್ಮನೆ ಕುತ್ಕೊಂಡು ನಾವು ಹಿಂಗೆ ಬಿಲ್ಡ್ ಮಾಡೋಣ, ಹಂಗೆ ಬಿಲ್ಡ್ ಮಾಡೋಣ, ಇವ್ನ ಕರ್ಕೊಂಬರ್ತೀವಿ ನಾವು. ಈ ರೀತಿಯಾಗಿ ಎಕೋಸಿಸ್ಟಮ್ ವರ್ಕ್ ಆಗಲ್ಲ ಅನ್ನೋದು ಒಂದು ಮೇಜರ್ಲಿ ಕಲಿತೆ. ಆ್ಯಂಡ್ ಫಿನ್ಟೆಕ್ ಸ್ಟಾರ್ಟಪ್ಗಳಿಗೆ ಸ್ಪೆಷಲ್ ರೆಗ್ಯುಲೇಷನ್. ಬಿಕಾಸ್ ನಿಮಗೆ ಒಂದು RBI ಇಂದ ಗವರ್ನ್ ಆಗಿರ್ತೀರಾ ಅಥವಾ ಸೆಬಿಯಿಂದ ಗವರ್ನ್ ಆಗಿರ್ತೀರಾ. ಈ ಇದರಲ್ಲಿ ರೆಗ್ಯುಲೇಷನ್ಸ್ಗಳು, ರೂಲ್ಸ್ಗಳು, ಕಂಪ್ಲೈನ್ಸ್. ನಂದೇನೆಂದರೆ, ಇಫ್ ಇಂಡಿಯನ್ ಗೌರ್ಮೆಂಟ್ ಒಂದು ರಿಕ್ವೆಸ್ಟ್ ನಾವು ಮಾಡೋದು ನಮ್ಮ ಕಡೆಯಿಂದ ಏನಂದರೆ, ಈ ಫಿನ್ಟೆಕ್ ಸ್ಟಾರ್ಟಪ್ಗಳನ್ನ ಮಾಡೋಕ್ಕೆ ರೂಲ್ಸ್ನ ಈಸನ್ ಮಾಡಬೇಕು ಸರ್. ಹಂಗಾದಾಗ ಮಾತ್ರ ಸುಮಾರು ಕಂಪ್ನಿಗಳು ಬರುತ್ತೆ, ಇನೋವೇಷನ್ಸ್ ಬರುತ್ತೆ. US ಅಲ್ಲಿ ಸುಮಾರು ಜನ ನನ್ನ ಫ್ರೆಂಡ್ಸ್ಗಳು
ಇದೇ ರೀತಿ ಟ್ರೇಡಿಂಗ್ ಸೈಕಾಲಜಿ, ಬಿಹೇವಿಯರಲ್ ಫಿನಾನ್ಸ್ ಮೇಲೆ ತುಂಬ ದೊಡ್ಡ ದೊಡ್ಡ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ಬಟ್ ನಮಗೆ ಲಾಂಚ್ ಮಾಡೋಕ್ಕೆ ಅವಕಾಶನೇ ಇಲ್ಲ, ಬಿಕಾಸ್ ರೂಲ್ಸ್ ಕಂಪ್ಲೈ ಮಾಡೋದೇ ಇಲ್ಲ. ವಿಲ್ ಬಿ ಸ್ಟ್ರೈಟ್ ಅವೇ ಗೆಟ್ ರಿಜೆಕ್ಟೆಡ್. ಈ ರೀತಿಯಾಗಿ ಪ್ರಾಬ್ಲಮ್ಸು. ಅಂದರೆ ಸಮಥಿಂಗ್ ಲೈಕ್ ಎಲ್ಲ ನಾವು ಎಸ್, ಯೂಸ್ ಮಾಡಿಬಿಟ್ಟು ಉದಾಹರಣೆಗೆ ಲೈಕ್ ಟ್ರೇಡರ್ಸ್ ಮೈಂಡ್ ಸೆಟ್ನ ಅನಲೈಸ್ ಮಾಡೋದು, ಒಂದು ರಿಪೋರ್ಟ್ ಕೊಡೋದು. ಕೆಲವೊಂದು ಕಡೆ ನಾನು ನೆದರ್ಲ್ಯಾಂಡ್ಸ್ ಬೇಸ್ಡ್ ಕಂಪ್ನಿ ಜೊತೆ ಒಂದು ಕಡೆ ಇದು ಮಾಡ್ತಾ ಇದ್ದೀನಿ, ಅಲ್ಲೂ ಕೂಡ ಅಷ್ಟೇ ಲೈಕ್ ಟ್ರೈಂಗ್ ಟು ಬಿಲ್ಡ್ ಅ ಡಿಜಿಟಲ್ ಟ್ವಿನ್. ಅಂದರೆ ಹ್ಯೂಮನ್ದೊಂದು ಇನ್ನೊಂದು ಡಿಜಿಟಲ್ ವರ್ಷನ್ ಅದಕ್ಕೆ ಎಮೋಷನ್ಸ್ ಇರಲ್ಲ, ಥ್ರೂ ದಟ್ ಬಾಟ್ ಟ್ರೇಡ್ ಮಾಡ್ಸೋಣ ಅನ್ನೋ ಈ ರೀತಿ ಕಾನ್ಸೆಪ್ಟ್ಸ್ನೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಅದು ಸಕ್ಸೀಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ದೇ ಆರ್ ಟ್ರೈಯಿಂಗ್ ಇನೋವೇಷನ್ಸ್. ಇಲ್ಲ, ಆ ರೀತಿ ಇನೋವೇಷನ್ಸಿಗೆ ನಿಮ್ಗೆ ಅವಕಾಶನೇ ಇಲ್ಲ, ಬಿಕಾಸ್ ರೂಲ್ಸ್ ರೆಗ್ಯುಲೇಷನ್ಸ್ ನಿಮಗೆ ಪರ್ಮಿಷನ್ನೇ ಕೊಡಲ್ಲ, ಬಿಕಾಸ್ ನೀವು ಪರ್ಮಿಷನ್ ತೊಗೊಂಡೇ ಮಾಡಬೇಕು, ಇಲ್ಲ ನೀವು ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಮೇಜರ್ ಚಾಲೆಂಜಸ್ ಇದರಲ್ಲಿ ಕಂಪ್ಲೈಂಟ್ಸ್ ಕಡೆಯಿಂದ. ಆ್ಯಂಡ್ ಒಂದು ನಾನು ಹೇಳ್ದಂಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹುಷಾರಾಗಿರಿ. ನಿಮಗೂ ಅನುಭವ ಇರುತ್ತೆ, ವೆನ್ ಯು ಆರ್ ವೆರಿ ಸ್ಮಾಲ್ ಅಲ್ವಾ, ನಿಮಗೆ ತಪ್ಪು ಮಾಡೋಕ್ಕೆ ಅವಕಾಶಗಳಿರುತ್ತೆ. ಆ್ಯಂಡ್ ಆ ತಪ್ಪಿಗೆ ಕಾಸ್ಟ್ ಕಮ್ಮಿ. ನೀವು ಆ ಟೈಮಲ್ಲಿ ತಪ್ಪು ಮಾಡಿದೆ, ಯಾರ್ದೋ ಅಡ್ವೈಸರು ಇವ್ರನ್ನ ಕೆಲವೊಬ್ಬರು ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಕರ್ಕೊಂಬಂದ್ರಿ ಅಂದರೆ ಅವ್ರ ಮೇಲೆ ಕಂಪ್ನಿ ರನ್ ಮಾಡ್ತಾರೆ. ನಿಮಗೆ ತಪ್ಪು ಮಾಡೋಕ್ಕೆ ಅವಕಾಶಗಳಿರಲ್ಲ. ಅವ್ರು ಇಲ್ಲದೇ ಇದ್ದಾಗ ನಿಮ್ಮ ಕಂಪ್ನಿ ಡಿಸಿಷನ್ ಮಾಡೋಕ್ಕೆ ನಿಮಗೆ ಬರಲ್ಲ, ವಿಲ್ ಬಿ ಡನ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ, ಸೊ ವಾಟ್ ಈಸ್ ಯುವರ್ ಸೋ ಫಾರ್? ನಿಮಗೆ ಈ ಒಂದು ಕೆಲಸ ನನಗೇನೋ ಅಚೀವ್ಮೆಂಟ್ ಅಂತ ಅನಿಸ್ತು ಅಂತ ನಿಮ್ಗೆ ಏನು ಅನಿಸ್ತಾ ಇದೆ? ಸರ್, ಫೈನಲಿ ನಾನು ರೀಸೆಂಟ್ಲಿ ಒಂದು ಬುಕ್ ಬರೆದೆ, ಮೈಂಡ್ ದ ಫ್ರೆಂಡ್ ಆರ್ ಎನಿಮಿ ಅಂತ. ಅಗೇನ್ ನಾನು ಇದನ್ನ ಕ್ರೆಡಿಟ್ಸ್ ಸ್ಟಾಕ್ ಮಾರ್ಕೆಟಿಗೆ ಕೊಡ್ತೀನಿ. ಯಾಕೆ ಅಂತಂದರೆ ಇದೊಂದೇನು ಜರ್ನಿ ಇತ್ತು. ಫಸ್ಟ್ ಕಂಪ್ನಿ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ನಮ್ಮ ಫಿನೇಕಾಲ್ ವರ್ಕ್ ಮಾಡಬೇಕಾದ್ರೆ ಟ್ರೇಡರ್ಸ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಎಂಥ ಲರ್ನಿಂಗ್ ಆಯಿತು ಅಂದರೆ, ಟ್ರೇಡರ್ಸ್ ಮನಸ್ಥಿತಿ ಅರ್ಥ ಮಾಡ್ಕೊಂಡು ಹೋದ್ನಲ್ಲ, ಎಲ್ಲಾದ್ರಿಂದ ಒಂದು ಪ್ಯಾಟರ್ನ್ ಇದೆ ಅಂತ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದನ್ನು ನಾನೇನು ಅಂದ್ಕೊಂಡೆ, ಇದನ್ನು ಎಲ್ಲ ಅಕ್ರಾಸ್ ಡೊಮೈನ್ಸ್ ಅಪ್ಲೈ ಮಾಡೋಣ ಅಂತ ಕೂತು ರಿಸರ್ಚ್ ಮಾಡಿ ಇಂಡಿವಿಜುವಲ್ಸ್ ಹತ್ರ ಮಾತಾಡಿ ಬರೆದಿರೋ ಪುಸ್ತಕನೇ ಮೈಂಡ್ ದ ಫ್ರೆಂಡ್ ಆರ್ ಎನಿಮಿ ಅಂತ. ಅಂದರೆ ಸೈಕಾಲಜಿ, ಸೈಕೋಸೊಮ್ಯಾಟಿಕ್ಸ್ ಮತ್ತು ಇಂಡಿಯನ್ ಮೈಥಾಲಜಿನ ಇಟ್ಕೊಂಡು ಮೈಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಬುಕ್ ಹೆಸರು ಮೈಂಡ್ ದ ಫ್ರೆಂಡ್ ಆರ್ ಎನಿಮಿ ಅಂತ. ಇಂಟ್ರೆಸ್ಟ್ ಇರೋರು ಅಮೆಝಾನಲ್ಲಿದೆ, ತೊಗೊಂಡು ಸಪೋರ್ಟ್ ಮಾಡಿ. ದ ಮೈಂಡ್ ದ ಫ್ರೆಂಡ್ ಆರ್ ಎನಿಮಿ ಅನ್ನೋ ಬುಕ್ಕನ್ನು ಯಾರ್ಯಾರಿಗೆ ಆಸಕ್ತಿ ಇದೆಯೋ ಡೆಫಿನೆಟ್ಲಿ ನೀವು ಸಹ ಅದನ್ನು ತೊಗೊಂಡು ಓದ್ಬೋದು. ಥ್ಯಾಂಕ್ ಯು ಅಭಿಷೇಕ್ ಫಾರ್ ಇನ್ಸೈಟ್. ಸೊ ಇಲ್ಲಿವರೆಗೂ ಬಂದು ನಿಮ್ಮ ಒಂದು ಲೈಫ್ ಜರ್ನಿ ಹಾಗೂ ಟ್ರೇಡಿಂಗ್ ಜರ್ನಿ ಆರ್ ಬ್ರೋಕಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು.